ಜೊತೆಗಿದ್ದಾರೆ. ಹಾಗೆ ರಮೇಶ್ ಕುಮಾರ್ ಇದ್ದಾರೆ, ನಮ್ಮ ಕನ್ನಡ ರಂಗಭೂಮಿಯ ಹಿರಿಯ ಕಲಾವಿದರು. ವಿಎನ್ ಅಶ್ವಥ್ ಅವರು ನೋಡಿ, ವಿಎನ್ ಅಶ್ವಥ್ ಪೌರಾಣಿಕ ರಂಗಭೂಮಿ ಕ್ಷೇತ್ರದಲ್ಲಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ದುಡಿತಾ ಇರತಕ್ಕಂಥ ವಿಎನ್ ಅಶ್ವಥ್ ಅವರು ನಮ್ಮ ಜೊತೆಗಿದ್ದಾರೆ. ರಾಮಕೃಷ್ಣಯ್ಯವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ಚಲನಚಿತ್ರ ನಿರ್ಮಾಪಕರಾದಂತಹ ದೊಡ್ಡ ರೂವಾರಿಗಳು ಅಮ್ಮ ಡಾಕ್ಟರ್ ಸುಮತಿಶ್ರೀ ನಮಗೆ ಹಿರೇಮಠರು, ಕರ್ನಾಟಕ ನಾಟಕ ಅಕಾಡೆಮಿಯ ಮಾಜಿ ಸದಸ್ಯರು, ಹೆಸರಾಂತ ಕಿರುತೆರೆ ಮತ್ತು ಚಲನಚಿತ್ರ ಕ್ಷೇತ್ರದ ಕಲಾವಿದರಾದಂತಹ ಸುಮತಿಶ್ರೀ ಅವರ ಪರವಾಗಿಯೂ ನಿಮಗೆ ನಾನು ಸ್ವಾಗತವನ್ನು ಹೇಳಿದ್ದೇನೆ. ಬರೀ ಕನ್ನಡ ರಾಜ್ಯೋತ್ಸವ ಬರೀ ಕ್ಯಾನ್ಸರ್ ಪೀಡಿತರ ಸಹಾಯಾರ್ಥ ಅಷ್ಟೇ ಅಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವ ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಸುಮಾರು 50 ಜನರಿಗೂ ಹೆಚ್ಚಾಗಿ ವಿಶೇಷವಾಗಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಈ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಮಾಡ್ತಾ ಇದೆ. ಹಾಗೆ ಪರಿಸರ, ಪತ್ರಿಕೆ ಮತ್ತು ಕಲಾರಂಗ, ರಂಗಭೂಮಿ, ಚಲನಚಿತ್ರ ಕ್ಷೇತ್ರ ಈ ರೀತಿಯಾಗಿ ಹಲವು ಕ್ಷೇತ್ರಗಳಿಂದ ಆಯ್ದ ಸಾಧಕರನ್ನು ಗುರುತಿಸಿ ರಾಜ್ಯೋತ್ಸವದ
ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ತರುಣ ಮಿತ್ರ ಅಂಜನ್ ಕುಮಾರ್ ಸಮುದಾಯ ಟಿವಿಯ ಸಂಸ್ಥಾಪಕರು, ಅವರು ಕೂಡ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಯೋಜಕರಾಗಿ ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಚಂದ್ರಶೇಖರ HL ಚಂದ್ರರವರು ನಮ್ಮ ಟುಡೇ ಕನ್ನಡ ವಾಹಿನಿಯ ಮುಖ್ಯಸ್ಥರು, ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಅಣ್ಣಪ್ಪ ದೇಸಾಯಿ ಅವರು ರಾಜ್ಯ ರೈತರ ಪ್ರಧಾನ ಕಾರ್ಯದರ್ಶಿಗಳು, ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಈಗ ಈ ವೇದಿಕೆಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡುವ 69ನೇ ಕನ್ನಡ ರಾಜ್ಯೋತ್ಸವದ ಈ ವೇದಿಕೆಗೆ ದೀಪವನ್ನು ಬೆಳಗುವ ಮೂಲಕ ಈಗ ವಿದ್ಯುಕ್ತವಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಮಾನ್ಯ ನಿವೃತ್ತ ನ್ಯಾಯಮೂರ್ತಿಗಳಾದ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಅವರ ಅಮೃತ ಹಸ್ತದಿಂದ ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳನ್ನು ಗೌರವಿಸಿ ಈಗ ದೀಪವನ್ನು ಬೆಳಗುವ ಮೂಲಕ ಸಹಾಯವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಪಿಲ್ಲರ್ ಅಂದ್ರೆ ನಮ್ಮ ಅಂಜನವರು ಸಮುದಾಯ ಟಿವಿಯ ಸಂಸ್ಥಾಪಕರು, ಹಾಗೆ ಚಂದ್ರವರು ಟುಡೇ ಕನ್ನಡ ಚಾನೆಲ್ನ ಚಂದ್ರವರು ಸಂಸ್ಥಾಪಕರು. ಅವರು ಜೋರಾಗಿ ಚಪ್ಪಾಳೆ ಕೊಟ್ಟರೆ ಈ ಒಂದು ಕಾರ್ಯಕ್ರಮ ಸಾರ್ಥಕ ಆಗುತ್ತೆ. ಒಂದು ಕಾರ್ಯಕ್ರಮದಲ್ಲಿ ಈಗ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳನ್ನ ಉದ್ದೇಶಿಸಿ ಸ್ವಾಗತ ಭಾಷಣವನ್ನ ಮಾಡ್ತಾ ಇದ್ದಾರೆ. ನಮ್ಮ ಜೋರಾಗಿ ಒಂದು ಚಪ್ಪಾಳೆ ಇದಪ್ಪ ಕನ್ನಡಿಗರ ನಿಜವಾದ ಶಕ್ತಿ ಒಗ್ಗಟ್ಟು. ಪ್ರೀತಿಯ ಅಂಜನ್ ಕುಮಾರ್ ಸಮುದಾಯ ಟಿವಿಯ ಸಂಸ್ಥಾಪಕ, ನಾನೇನೇನೂ ಅಲ್ಲ, ನಿಮ್ಮೆಲ್ಲರ ಸೇವಕ, ನಿಮ್ಮೆಲ್ಲರ ಸ್ನೇಹಿತ, ನಿಮ್ಮೆಲ್ಲರ ಮನೆ ಮಗ. ಧನ್ಯವಾದಗಳು. ಕೇಳೋ ಮುಂಚೆನೆ ಚಪ್ಪಾಳೆ ಹೊಡಿತಾರಲ್ಲ, ಅವರೇ ನಿಜವಾದ ಕನ್ನಡಿಗರು ಅಂತ ನಾನು ಭಾವಿಸ್ತೀನಪ್ಪ. ಈಗ ನೋಡೋಣ. ನಗು ನಗುತ್ತಾ ಮಾತನಾಡಿದಾಗ ನಮಗಿರ್ತಕ್ಕಂಥ ಎಷ್ಟು ದುಗುಡ ದುಮ್ಮಾನಗಳು, ನೋವುಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಮರೆತು ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದ್ರೆ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗ. ನಾನು ಈಗಾಗಲೇ ಹೇಳಬೇಕಾದ್ರೆ ಅಂಜನ್ ಕುಮಾರ್ ಸಮುದಾಯ ಟಿವಿಯ ಸಂಸ್ಥಾಪಕರು ಅಂತ ಹೇಳ್ತಾ ಇದ್ದೆ. ಅದಕ್ಕಿಂತ ಹೆಮ್ಮೆಯಿಂದ ಎಲ್ಲವೂ ತಾವೇ ದೈವ ಸ್ವರೂಪ ಬಂದಿದ್ರಿ. ನಿಮಗೂ ಕೂಡ ನಾವು ನಮ್ಮ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇಂಥ ಒಳ್ಳೆಯ ಕಾರ್ಯಕ್ರಮಗಳಿಗೆ ಬರೋದಕ್ಕೆ ಪ್ರಯತ್ನ ಪಡ್ತಿರಲ್ಲ, ಆ ಪಾದಗಳಿಗೆ ನಮಸ್ಕರಿಸ್ತೇನೆ. ಇಂದಿನ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗ ಈ ಒಂದು ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವ ಹಾಗೂ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಬೇಡ ಅಂತ ಅನಿಸ್ತು. ರಾಜಕಾರಣಿಗಳ ವೈಭೋಗದ ಚಿತ್ತಾರಗಳನ್ನ ಮೂಡಿಸಬೇಕಾ ಪ್ರಶ್ನೆಗಳು ಬಂತು. ಹಾಗೆ ಅನೇಕ ಕಾಣಿಕೆಗಳು, ಅನೇಕ ಉಡುಗೊರೆಗಳು ನೀಡಿ ವಿಜೃಂಭಣೆಯ ಕಾರ್ಯಕ್ರಮವಾಗಿ ದಾಖಲೆ ಮಾಡೋಣ, ಈ ತರ ಪ್ರಶ್ನೆಗಳು ಬಂದಾಗ ನಮ್ಮೆಲ್ಲರ ಒಬ್ಬರಲ್ಲಿನ ಒಂದು ನಿರ್ಧಾರ ಏನಾಗಿದೆ ಅಂದ್ರೆ, ಒಂದೇ ಸಾಲಲ್ಲಿ ಅನುಮತಿ ಆಗೋಯ್ತು. ಸರ್, ಆಹ್ವಾನ ಪತ್ರಿಕೆ ಅದೆಲ್ಲ ಏನು ಬೇಡ, ವಾಟ್ಸಪ್ ಅಲ್ಲಿ ಕಳಿಸಿ, ನಾನು ಬರ್ತೀನಿ ಹೋಗಿ.
ಎಂಥ ಮೇರು ವ್ಯಕ್ತಿತ್ವ ಹೇಳಿ. ಜೋರ ಚಪ್ಪಾಳೆ ತಟ್ಟಿ. ಯಾಕೆಂದ್ರೆ ಈ ಥರ ವ್ಯಕ್ತಿತ್ವವನ್ನು ನಾವು ಹೆಸರಿಸಿ ಕೇಳೋ ಅವಶ್ಯಕತೆ ಇಲ್ಲ. ನೀವೆಲ್ಲ ತಿಳ್ಕೊಂಡಿದ್ದೀರಾ, ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಮಾಜಿ ಲೋಕಾಯುಕ್ತರು, ಮಾನವತಾವಾದಿ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸನ್ಮಾನ್ಯ ಶ್ರೀ ಸಂತೋಷ್ ಹೆಗಡೆ ಅವರಿಗೆ ಜೋರಾದ ಚಪ್ಪಾಳೆ ಕಟ್ಟುವುದರ ಮುಖಾಂತರ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ನಡೆಸುವಂತಹ ಈ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಸರ್, ನಿಮ್ಮ ಈ ಸರಳತೆಗೆ ನಾವು ಕೇಳಿದ್ವಿ, ನೋಡಿದ್ವಿ, ಬೇರೆ ಕಾರ್ಯಕ್ರಮದಲ್ಲಿ ಸ್ವತಃ ಅನುಭವಿಸಿದ್ವಿ. ಮತ್ತೊಮ್ಮೆ ಸರ್ ತಮಗೆ ಕೈ ಜೋಡಿಸಿ ನಮಸ್ಕರಿಸ್ತೇವೆ. ನಿಮ್ಮ ಉತ್ಕೃಷ್ಟವಾದ ನಿಮ್ಮ ವ್ಯಕ್ತಿತ್ವಕ್ಕೆ ಶರಣಾರ್ಥಿ ಸರ್. ಹಾಗೆ ಇದೇ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎಚ್ ಆಂಜನಪ್ಪ ಅವರು ಬಹಳ ರೀತಿಯಲ್ಲಿ ತೋರಿಸುವಂತ ಬಹುಮುಖ ಪ್ರತಿಭೆ, ಸಕಲ ಕಲಾ ವಲ್ಲಭೆ, ಕಲಾ ಶಾರದೆ ಅಂತಾನೆ ಹೇಳ್ತೀನಿ. ರಂಗಭೂಮಿಯ ದೈತ್ಯ ಪ್ರತಿಭೆ ಧ್ರುವತಾರೆ ನಮ್ಮ ಸುಮತಿ ಶ್ರೀ ನವಲಿ ಹಿರೇಬೇಟಮ್ಮನವರು ಜೋರ ಚಪ್ಪಾಳೆ ಕಟ್ಟಿ ಹೇಳ್ತಾರೆ. ಕಲಾವಿದರು ಹೃದಯ ಬಹಳ ಮೃದು ಅಂತ ಹೇಳ್ತಾರೆ, ಜೊತೆಗೆ ವಿಶಾಲವೂ ಅಂತ ತೋರಿಸ್ಬಿಟ್ಟಿರುವ ಅಮ್ಮ, ನಿಮಗೆ ಆತ್ಮೀಯವಾದ ಸ್ವಾಗತ ನಮ್ಮ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗ ವತಿಯಿಂದ. ಹಾಗೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದ್ರು ತಪ್ಪಾಗಲಾರದು, ನಮ್ಮ ಸರ್ವಸ್ವಂತನು ಮೇಡಮ್ ನವೀನಾ ಜೈನ್, ಡಾಕ್ಟರ್ ನವೀನಾ ಜೈನ್ ಅವರು ಅನೇಕ ಪ್ರಶಸ್ತಿಗಳನ್ನು ಬಾರಿಸಿಕೊಂಡಿದ್ದಾರೆ. ಅವರು ಹೃತ್ಪೂರ್ವಕವಾಗಿ ಒಪ್ಪಿಕೊಂಡು ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಾನು ಕೊಡ್ತೀನಿ, ನಮ್ಮ ಸಿಬ್ಬಂದಿನೂ ಕೂಡ ಕರ್ತಾ ಇದ್ದೀನಿ ಅಂತೇಳಿ ಬಂದಿದ್ದಾರೆ. ಅವರು ಕೂಡ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಅವರ ಮತ್ತೊಬ್ಬ ಸಹ ಶಿಕ್ಷಕರು ಬಂದಿದ್ದಾರೆ, ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಸಂಘ ಅಂತ ಯಾಕೆ ಹೇಳ್ತೀನಿ ಅಂದ್ರೆ, ರೈತರಿಂದ ಹೋದ್ರೆ ನಾವು ಯಾರು ಇಲ್ಲ ಅಂಥ ಪ್ರಧಾನ ಕಾರ್ಯದರ್ಶಿಗಳಾದಂತಹ ನಮ್ಮ ಅಣ್ಣಪ್ಪನವರು ಬಂದಿದ್ದಾರೆ, ನಮ್ಮ ಸಹೋದರರು ಹೆಮ್ಮೆದಾಗಿ ಇನ್ನೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡೋಣ. ಹಾಗೆ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಧ್ರುವ ತಾರೆಗಳು ಬಂದಿದ್ದಾರೆ. ಇನ್ನೇನು ಅಷ್ಟು ದೂರದಿಂದ ಬಂದಿದ್ದಾರಲ್ಲ, ಬಹಳ ಸಂತೋಷ, ಧನ್ಯವಾದಗಳು. ನಂತರ ಅವರ ಒಡನಾಡಿಯಾಗಿ ಬಾಲಕೃಷ್ಣ ಅವರು ಬಂದಿದ್ದಾರೆ, ಅವರು ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಜೈನಗೌಡ ಅವರು ಬಂದಿದ್ದಾರೆ, ಅವ್ರ ಸಹೋದರಿಗಳು, ಅವರು ಅವರ ಸಂಘಟನೆ ಯಾರು ಬಂದಿದ್ದಾರೆ, ಎಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹಾಗೆ ಈಗಾಗಲೇ ಕೇಳ್ಕೊಂಡ್ವಿ ನಾವು, ರಾಜೇಶ್ವರಿ ಅಕ್ಕ ಅವರು ಬಂದರು, ಅಕ್ಕ ನಿಮಗೆ, ಅಣ್ಣ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಲ್ಲ, ಅದೇ ನಮಗೆ ಒಂದು ಆಶೀರ್ವಾದ. ಇವೆಲ್ಲ ಚುಕ್ಕಿಗಳಷ್ಟೇ. ಈ ಚುಕ್ಕಿಗಳನ್ನ ಜೋಡಿಸಿಕೊಂಡು ಒಂದು ಚಿತ್ತಾರವನ್ನು ಮೂಡಿಸಿ ಇಷ್ಟು ಅದ್ಭುತವಾದ ಕಾರ್ಯಕ್ರಮವನ್ನ ನೀವೆಲ್ಲರೂ ನೋಡ್ತಾ ಇದ್ದೀವಿ. ಈ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗ ವಿಶೇಷವಾಗಿ ಆಯೋಜನೆ ಮಾಡಿದಂತ ಈ ಕಾರ್ಯಕ್ರಮಕ್ಕೆ ನಮಗೆ ಎಲ್ಲರಲ್ಲೂ ಕೂಡ ಏನೇ ಕಷ್ಟ, ಸುಖ, ನೋವು, ನಲಿವು ಎಲ್ಲರಲ್ಲೂ ಕೂಡ ಮುಂದೆ ನುಗ್ಗಿ ಆತ್ಮೀಯವಾಗಿ ಬೆನ್ನೆಲುಬಾಗಿ ನಿಂತು ಗುರು ಹಿರಿಯರನ್ನ ಗೌರವಿಸ್ತಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಬಂದಾಗ ಎಷ್ಟೇ ರಾತ್ರಿಯಾದರೂ ಕೂಡ ಮುಂದೆ ನುಗ್ಗಿ ಶುಶ್ರೂಷೆ ಮಾಡಿ ಅನೇಕ ಪ್ರಾಣಗಳನ್ನ ಉಳಿಸಿದಂತಹ ಮಾಧ್ಯಮ ಕ್ಷೇತ್ರದ ಯುವ ಚೇತನ ನಮ್ಮ ಚಂದ್ರರು ಬಂದಿದ್ದಾರೆ. ಅವರು ನಮ್ಮ ಉಪನಾಯಕರು ಕೂಡ ಅವರು ಅವರ ಸಂಸ್ಥೆಯ ಹೃತ್ಪೂರ್ವವಾದ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಮ್ಮ ಮಾಧ್ಯಮ ಕ್ಷೇತ್ರದ ಧ್ರುವ ತಾರೆಗಳು ಅಂತ ಹೇಳಬಹುದು, ನಮ್ಮ ಮಲ್ಲಿಕಾರ್ಜುನ ಅಣ್ಣ ಅವರು, ನಮ್ಮ ಮತ್ತೊಬ್ಬ ಮಾಧ್ಯಮ ಕ್ಷೇತ್ರದ ಧ್ರುವ ತಾರೆ ನಮ್ಮ ಮುಬಾರಕ್ ಸರ್, ತಮಗೂ ಆತ್ಮೀಯವಾದ ಸ್ವಾಗತ. ಹಾಗೆ ಪೌರ ಪ್ರಜಾಶಕ್ತಿ ಅಂತ ಒಂದು ಸಂಸ್ಥೆ ಪೌರ ಕಾರ್ಮಿಕರನ್ನ ಒಗ್ಗೂಡಿಸಿಕೊಂಡು ಅನೇಕ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಅವರು ಕೈ ಜೋಡಿಸಲಿಲ್ಲ ಅಂದ್ರೆ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಪೌರ ಪ್ರಜಾಶಕ್ತಿ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ನಮ್ಮ ಈಗ ನನ್ನ ಮಗ ಚಂದ್ರು ಹಾಡ್ತಾನೆ, ಆಮೇಲೆ ಇನ್ನಿಬ್ಬರು ಎಲ್ಲ ಹಾಡ್ತಾರೆ, ಕೊನೆಗೆ ನಮ್ಮ ರೈತರ ಕಡೆಯಿಂದನೂ ಹಾಡಿಸ್ತೀನಿ. ಯಾಕಂದ್ರೆ ಸೋಪಾನ ಇದರಿಂದಲೇ ಮುಂದೆ ಆಮೇಲೆ ಬೇರೆ ಬೇರೆ ಆಗಿದ್ದು. ನಮ್ಮ ಇಮಾಮ್ ಸಾಬ್ ವಲ್ಲಪ್ಪ ರಾಜ್ಯ ಅಧ್ಯಕ್ಷ ನಮ್ಮ ಜಾನಪದ ಇದಕ್ಕೆ, ಆಮೇಲೆ ರಾಜಸ್ವ ಪ್ರಶಸ್ತಿ ಪಡೆದವನು, ಅವನು ಜಾನಪದ ಹಾಡು ಅವನು ಹಾಡಿಸ್ತೀನಿ. ಅವನು ಧಾರವಾಡದಿಂದ ಕರೆಸಿದ್ದೀನಿ.
ಈಗ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತಹ ಸುಮತಿ ಶ್ರೀ ನವಲ ಹಿರೇಮಠ ಅವರು ಉತ್ತರ ಕರ್ನಾಟಕದ ಮಣ್ಣಿನ ಸೊಗಡಿನಿಂದ ಅರಳಿದಂತಹ ಪ್ರತಿಭೆ. ಬನಶಂಕರಿ ಮಹಾತ್ಮೆ ಆ ನಾಟಕ. ನಮಸ್ಕಾರ ಎಲ್ಲರಿಗೂ. ವೇದಿಕೆಯಲ್ಲಿರುವಂತ ಮಹನೀಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಮಸ್ಕಾರಗಳಲ್ಲಿ ಉಳಿಸಿದೆ. ನಿಮಗೆ ಧನ್ಯವಾದಗಳು ಸರ್. ಪ್ರತಿಯೊಬ್ಬರಿಗೂ ಯಾವಾಗಲೂ ಪೌರ ಕಾರ್ಮಿಕರ ಧ್ವನಿ ಎತ್ತುವ ವಿಶೇಷವಾದ ಧ್ವನಿ ಚಳಿಮೆ ಎಂಬುದಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಂತ ಧ್ವನಿ ವೇದಿಕೆ ಮೇಲೆ ಬರಬೇಕು. ಹಾಗೂ JB ಬಾಲನ್ ಅವರು ವೇದಿಕೆ ಮೇಲೆ ಬರಲಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಮತಿ ಜಯಂತಿ ಗೌಡ ಅವರು. ಯಾಕಂದ್ರೆ ನಾನು ಒಂದು ರಾತ್ರಿ ಹೊತ್ತು 12 ಗಂಟೆ ಹೊತ್ತಲ್ಲಿ ಕರೆ ಮಾಡಿದ್ರೆ ಮಹಿಳೆಯರಿಗೆ ಮೇಡಮ್ ಈ ಥರ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಓಡಿ ಬರ್ತಾರೆ ಅಂತ ವೀರ ಮಹಿಳೆ. ಹಾಗೆ ನಮ್ಮ ಒಂದು ಕಾರ್ಯಕ್ರಮಕ್ಕೆ MS ರಾಮಂಜಿರವರು ಹಿಂದೂಪುರಂ YSRCP MLA ಅವರು ಬಂದಿದ್ದಾರೆ. ಜೋರಾದ ಚಪ್ಪಲಿಗಳಲ್ಲಿ ನಮ್ಮ ಇರಲಿ. ಈ ಕಾರ್ಯಕ್ರಮದ ಒಂದು ಪ್ರಸ್ತಾವ ನುಡಿಗಳಿಗೆ ನಾನು ಬರ್ತೀನಿ. ಈ ಕಾರ್ಯಕ್ರಮ ಉದ್ದೇಶ ಏನಂದ್ರೆ, ಕಾರ್ಯಕ್ರಮ ಅಂದ್ರೆ ಎಷ್ಟೋ ಜನಕ್ಕೆ ಅವ್ರದೇ ಆದ ಒಂದು ಅಜೆಂಡಾ ಇಟ್ಕೊಂಡಿರ್ತಾರೆ. ಅವ್ರದೇ ಒಂದು ಧರ್ಮ, ಅವ್ರದೇ ಒಂದು ಜಾತಿ, ಅವ್ರದೇ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡ್ತಾರೆ. ಆದ್ರೆ ನಮ್ಮ ಒಂದು ಸಿದ್ಧಾಂತ, ನಮ್ಮ ಒಂದು ಧರ್ಮ ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಜವಾದ ನಾಯಕರು. ಅಂಬೇಡ್ಕರ್ ಅವರ ತತ್ವ ಇದೆ, ಸಂವಿಧಾನ ಇದೆ ನಮ್ಮ ಹತ್ರ. ಅದೇ ನಮ್ಮ ಸಿದ್ಧಾಂತ, ಅದೇ ನಮ್ಮ ತತ್ವ. ಅದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿಕೊಟ್ಟಂತ ಪಾಠ, ತತ್ವ. ಈ ದಿನ ನಾವು ಯಾಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಂದ್ರೆ, ಎಷ್ಟೋ ಕಾರ್ಯಕ್ರಮಗಳು ನಿಜವಾಗ್ಲೂ ಅಮ್ಮನಿಗೆ ಸೆಲ್ಯೂಟ್, ಸಾಷ್ಟಾಂಗ ನಮಸ್ಕಾರ. ಇಂಥವ್ರ ಗುರುತಿಸಿ ನಾವು ಅವಾರ್ಡ್ ಕೊಡ್ಬೇಕಂತ ನಾವು ಅನ್ಕೊಂಡಿದ್ವಿ ಮಾಧ್ಯಮ ಕ್ಷೇತ್ರದಿಂದ. ಯಾಕಂದ್ರೆ ನಮ್ಮ ಸರ್ಕಾರ ಗುರುತಿಸೋದಿಲ್ಲ ಅವರಿಗೆ, ನಮ್ಮ ಮಾಧ್ಯಮ ಕ್ಷೇತ್ರದಲ್ಲಿ ಗುರುತಿಸಿ ಅವ್ರಿಗೆ ನಾವು ಅವಾರ್ಡ್ ಕೊಡ್ಬೇಕಂತ ಅನ್ಕೊಂಡಿದ್ವಿ. ಎರಡನೇದಾಗಿ ರೈತರನ್ನು ಗುರುತಿಸೋದಿಲ್ಲ. ನಾವು ಇವತ್ತೊಂದು ಅನ್ನ ತಿಂತಾ ಇದ್ರೆ ಅದಕ್ಕೆ ಕಾರಣ ಇವರನ್ನು ಗುರುತಿಸ್ತಾ ಇದ್ದೀವಿ. ಈ ದಿನ ವಿಶೇಷತೆ ಅದೇ. ಯಾಕಂದ್ರೆ ಎಷ್ಟೋ ನೊಂದವರಿಗೆ ಮೊದಲನೇದಾಗಿ ಪೇಷಂಟ್ಗಳು, ಕ್ಯಾನ್ಸರ್ ಪೇಷಂಟ್ ಅಂದ್ರೆ ತುಂಬಾ ಮಾರಕವಾಗಿದೆ ನಮ್ಮ ದೇಶದಲ್ಲಿ. ಯಾಕಂದ್ರೆ ಎಷ್ಟೊಂದು ನೀವು ನಮಗಾಗಿ, ಈ ದೇಶಕ್ಕಾಗಿ, ರಾಜ್ಯಕ್ಕಾಗಿ ನೀವು ಎಷ್ಟೊಂದು ಹೊತ್ತು ಮಾಡ್ತೀರಾ, ಸೇವೆ ಮಾಡ್ತೀರಾ. ನಿಜವಾಗ್ಲೂ ನೀವು ಬಂದಿದೆ. ನೂರಾರು ರಂಗಕರ್ಮಿಗಳನ್ನ ವೇದಿಕೆಗೆ ಹತ್ತಿಸಂತಹ ಹಿರಿಯ ಕಲಾವಿದರಾದಂತಹ VN ಅಶ್ವಥ್ ಅವರನ್ನ ಪ್ರೀತಿಪೂರ್ವಕವಾಗಿ ನಾನು ಬರಮಾಡ್ಕೊಳ್ತೇನೆ. ಹಾಗೇನೆ ನಮ್ಮ ಅಲ್ಪಸಂಖ್ಯಾತ ಮಿತ್ರರು ಅಪರೂಪದ ಅತಿಥಿಯೊಬ್ಬರನ್ನ ಕರೆತರ್ತಿದ್ದಾರೆ. ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಇವತ್ತು ರಾಮಕೃಷ್ಣಯ್ಯ ಅವರು ನಮ್ಮ ಜೊತೆಗಿದ್ದಾರೆ. ರಾಮಕೃಷ್ಣಯ್ಯ ಅವರು ರಂಗಕರ್ಮಿಗಳು, ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ಹೆಸರಾಂತ ಪತ್ರಕರ್ತರಾದಂತಹ ಗಜೇಂದ್ರ ಗುಂಜೂರವರು ಸಭಾಂಗಣದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನು ಸಭೆಗೆ ಸ್ವಾಗತಿಸ್ತೇನೆ. ಹಾಗೆ ರಜನಿ ಕುಮಾರ್ ಅವರು ನಮ್ಮ ಜೊತೆಲಿದ್ದಾರೆ, ರಂಗಕರ್ಮಿಗಳು. ಇತಿಹಾಸ ಶಂಕರ್ ರಂಗಕರ್ಮಿಗಳು. ದೊಡ್ಡಮನೆ ವೆಂಕಟೇಶ್ ಚಲನಚಿತ್ರ ನಿರ್ಮಾಪಕರು. ನೊಣವಿನಕೆರೆ ರಾಮಕೃಷ್ಣಯ್ಯ ಕಿರುತೆರೆ ಹಾಗೂ ಸೈಯದ್ ಮೊಹಮ್ಮದ್ ಹೇತೇಶ್ ಶಾಮುಲ್ ಹಕ್ ಅವರು, ಜನಾಬ್ ಶಾಮುಲ್ ಹಕ್ ಅವರು ಬಂದಿದ್ದಾರೆ. ಬಹಳ ಪ್ರೀತಿಯಿಂದ ನಾವು ಅವರನ್ನ ಹುಟ್ಟುವಾಗಿ ಸ್ವಾಗತಿಸ್ತಾ ಬರಮಾಡ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಮಧ್ಯೆ ಒಂದು ರಂಜನೆ ನಿರ್ಮಿತಾಳಿಂದ ಈಗೊಂದು ಭರತನಾಟ್ಯ ಪ್ರಸ್ತುತಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ನಿರ್ಮಿತಾಳಿಂದ ಈಗೊಂದು ಭರತನಾಟ್ಯ ಪ್ರಸ್ತುತಿ ಕಾರ್ಯಕ್ರಮ. ಪ್ರಶಸ್ತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಇದಾದ ನಂತರ ನಿಮ್ಮ ಗಮನಕ್ಕೆ 10 ಜನ ರೈತರು ಸಿದ್ಧವಾಗಿರಬೇಕು.
10 ಜನ ಸೈನಿಕರು ಸಿದ್ಧವಾಗಿರಬೇಕು. ಸಮಯದ ಅಭಾವ ಇದೆ, ಇನ್ನು ಹೆಚ್ಚಿನ ಪ್ರಶಸ್ತಿಯನ್ನು ನೀಡಬೇಕಾಗಿದೆ, ದಯಮಾಡಿ ಸಹಕರಿಸಿ. ಹಿರಿಯ ಪತ್ರಕರ್ತರಾದಂತಹ ಸೌರಭ ನಾಗರಾಜ್ ಅವರು ಇದೀಗ ತಾನೇ ಸಭಾಂಗಣದಲ್ಲಿ ಬಂದು ಆಸೀನರಾಗಿದ್ದಾರೆ. ನಂತರ ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತೇನೆ. ಪ್ರೀತಿಯಿಂದ ಬಂದಿರುವ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸೌರಭ ನಾಗರಾಜ್ ಅವರನ್ನ ಸ್ವಾಗತಿಸ್ತಾ ಇದ್ದೇನೆ. ಪೌರ ಕಾರ್ಮಿಕರ ಕೊಡುಗೆ ಇದೆಯಲ್ಲ, ಅದು ಬಹಳ ದಯಮಾಡಿ ಯೋಧರು ಬನ್ನಿ. ಮುಂದೆ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಶಂಕರ್ ಭಟ್, BN ಅಶ್ವಥ್, ರಾಮಕೃಷ್ಣಯ್ಯ, ಗಜೇಂದ್ರ, ರಜನಿ ಕುಮಾರ್, ಇತಿಹಾಸ ಶಂಕರ್, ದೊಡ್ಡಮನೆ ವೆಂಕಟೇಶ್, ನೊಣವಿಕೆರೆ ರಾಮಕೃಷ್ಣಯ್ಯ, ಸೌರಭ ನಾಗರಾಜ್. ವಿಶ್ವನಾಥ ಗೌಡರು, ಯುವಶಕ್ತಿ ಸಂಸ್ಥೆಯ ಅಧ್ಯಕ್ಷರು ವಿಶ್ವನಾಥ ಗೌಡರು ದಯಮಾಡಿ ವೇದಿಕೆಗೆ ಬರಬೇಕು. ದಯಮಾಡಿ ಎಲ್ಲರೂ ಆಸೀನರಾಗಬೇಕು. ದಯಮಾಡಿ ಇನ್ನೂ ಕಾರ್ಯಕ್ರಮ ಇದೆ, ಆಸೀನರಾಗಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈಗ ಪ್ರಸಿದ್ಧ ಕಲಾವಿದರುಗಳಾದಂತಹ ಶಂಕರ್ ಭಟ್, BN ಅಶ್ವಥ್, ರಾಮಕೃಷ್ಣಯ್ಯ, ಪತ್ರಕರ್ತರಾದಂತಹ ಗಜೇಂದ್ರ, ರಜನಿ ಕುಮಾರ್, ಇತಿಹಾಸ ಶಂಕರ್, ದೊಡ್ಡಮನೆ ವೆಂಕಟೇಶ್, ನೊಣವಿಕೆರೆ ರಾಮ ದಯಮಾಡಿ ಆಟೋ ಡ್ರೈವರ್ಸ್ಗಳು ಬರಬೇಕು. ಎಲ್ಲರೂ ಆಟೋ ಡ್ರೈವರ್ಸ್ಗಳೆಲ್ಲ ಬನ್ನಿ. ಆಟೋ ಚಾಲಕರು
ಬಹಳ ಹೃದಯ ಸ್ಪರ್ಶಿ ಅನುಭವ. ಈ ಪುಟಾಣಿ ಮಕ್ಕಳಿಗೆ ಈಗ ಗೌರವಿಸಿ ಮಾಧ್ಯಮ ವತಿಯಿಂದ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಏನಾದರೂ ಸಮಾಜಕ್ಕೆ ಉಪಯೋಗ ಆಗೋದು ಮಾಡಬೇಕೆಂದು ನಮ್ಮ ಅಜೆಂಡಾ, ನಮ್ಮ ಉದ್ದೇಶ ಆಗಿದೆ. ಮುಂಬರುವ ದಿನಗಳಲ್ಲಿ ಅವರು ಸಹ ಹೇಳಿದ್ದಾರೆ, ಸರ್ ಅವ್ರಿಗೆ ಬೆಡ್ಶೀಟ್ ಬೇಕಾಗಿದೆ ಚಳಿಗಾಲದಲ್ಲಿ ಮಕ್ಕಳಿಗೆ ಅಂತ, ಅದು ಸಹ ನಾವು ವ್ಯವಸ್ಥೆ ಮಾಡಿದ್ದೀವಿ. ಈ ಗೌರವ ನಗದು ಮಕ್ಕಳಿಗೆ ಅವ್ರಿಗೆ ಏನೇನು ಪುಸ್ತಕಗಳು ಏನೇನು ಬೇಕೋ ಅದೆಲ್ಲ ಮಂಜೂರು ಆಶ್ವಾಸನೆ ಜೋರದ ಚಪ್ಪಾಳೆ. ಧನ್ಯವಾದಗಳು ಚಂದ್ರ ಸರ್. ಹಾಗೆ ಒಬ್ಬರು ಹೃದಯ ಚಿಕಿತ್ಸೆಗೆ ಒಳಗಾದಂತಹ ಹೃದ್ರೋಗ ರೋಗಿಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಒಂದು ಪುಟ್ಟ ಕಿರುಕಾಣಿಕೆಯನ್ನು ಕೊಡಿಸಬೇಕು ಅನ್ನುವಂಥದ್ದು ನಮ್ಮ ಸಂಘಟನೆಯ ಉದ್ದೇಶ. ದಯಮಾಡಿ ಅವರು ವೇದಿಕೆಗೆ ಒಂದು ಹಣವನ್ನು ಕೊಡ್ತಾ ಇದ್ವಿ. ನಮ್ಮ ಧರ್ಮಗುರುಗಳು ಮುಂದೆ ಬರಬೇಕು. ಆಸಿಫ್ ಸರ್, ನಮ್ಮ ಧರ್ಮಗುರುಗಳು, ನಮ್ಮ ಈಶ್ವರ ಸರ್, ಸದಾನಂದ ಸ್ವಾಮಿ ಅವರೆಲ್ಲರೂ ಮುಂದೆ ಬಂದು ಆ ಪೇಷಂಟ್ಗೆ ಒಂದು ಗೌರವವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಜಮೀನ್ ಪಾಟೀಲ್ ಅವರನ್ನ ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ವೇದಿಕೆಗೆ ಬರಬೇಕು. ಈಗ ಪ್ರಶಸ್ತಿ ಪುರಸ್ಕಾರದ ಜೊತೆಗೆ ಒಂದು ಪುಟ್ಟ ನಗದು ಪುರಸ್ಕಾರವನ್ನು ನೀಡಿ ಹೃದ್ರೋಗ ಸಮಸ್ಯೆಗೆ ಒಳಗಾದಂತಹ ಇವರಿಗೆ ಒಂದು ಪುಟ್ಟ ಕಿರುಕಾಣಿಕೆಯನ್ನು ನೀಡಿ ಗೌರವ ಸಮರ್ಪಣೆಯನ್ನು ಮಾಡಲಾಗ್ತಾ ಇದೆ. ಬಂಧುಗಳೇ, 3 ಧರ್ಮದ ಧರ್ಮಗುರುಗಳು ಸೇರಿ ಸಮಾಜದಲ್ಲಿ ಇಂತಹ ವ್ಯಕ್ತಿಗಳಿಗೆ ಒಳ್ಳೆಯದಾಗಲಿ ಎನ್ನುವ ಸದಾಶಯದೊಂದಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಎಂತಹ ಮಾದರಿಯುತವಾದಂತಹ ಒಂದು ಸಭೆ ಮತ್ತು ವೇದಿಕೆ ಇದಾಗಿದೆ. ದಯಮಾಡಿ ತಾವು ಹಾಗೆ ತಾವು ಕ್ರಿಶ್ಚಿಯನ್ ಧರ್ಮಗುರುಗಳು ಹಾಗೆ ಮುಸ್ಲಿಂ ಧರ್ಮಗುರುಗಳು ಮತ್ತು ಹಿಂದೂ ಧರ್ಮಗುರುಗಳು ಸೇರಿ ಗೌರವ ಸಮರ್ಪಣೆ ಹಾಗೂ ಹೃದ್ರೋಗಿ ಅವರಿಗೆ ಈಗ ಮುಂದಿನ ಕಾರ್ಯಕ್ರಮ 3 ಧರ್ಮಗುರುಗಳಿಗೆ 3 ಧರ್ಮಗುರುಗಳು ದಯಮಾಡಿ ಆಸೀನರಾಗಬೇಕು. ಚೇರ್ ಹಾಕ್ಸಿಯಪ್ಪ. ಗುರುಗಳಾದಂಥ ಯೋಗೇಶ್ ಹಾಗೂ ಪಾದಿಗಳಾದಂಥ ಟೋನಿ ಮತ್ತು ಮುಸ್ಲಿಂ ಧರ್ಮಗುರುಗಳು ದಯಮಾಡಿ ಒಂದೆಡೆ ಆಸೀನರಾಗಿ ಸನ್ಮಾನವನ್ನು ಸ್ವೀಕರಿಸಬೇಕು. ಪುಷ್ಪ ಸಮರ್ಪಣೆಯ ಮೂಲಕ, ವಿವಿಧ ಪುಷ್ಪ ಸಮರ್ಪಣೆಯ ಮೂಲಕ 3 ಧರ್ಮಗುರುಗಳಿಗೆ ಗೌರವ ಸಮರ್ಪಣೆ. ವಂದನೆಗಳು ಎಲ್ಲರಿಗೂ. ಈಗ ತಮ್ಮ ಮುಂದೆ ಪೀರ್ಗಾರ ಸೈಯದ್ ಮೊಹಮ್ಮದ್ ಎಹ್ತೇಶಾಮ್ ಚೆನ್ನೈಗೆ ಆಗಮಿಸಿದ್ದಾರೆ. ಇವರು ಶಾಲೆ ಇದೆ, ಆ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳು ಹೆಚ್ಚು ಬಡ ವಿದ್ಯಾರ್ಥಿಗಳು ಊಟ ವಸತಿ ಜೊತೆಗೆ ಅಲ್ಲೇ ಇದ್ದಾರೆ. ಇವರಿಗೆ ಬೆಂಗಳೂರಲ್ಲಿ ಲಕ್ಷಾಂತರ ಶಿಷ್ಯರಿದ್ದಾರೆ. ಅವ್ರು ಇವ್ರ ಕಡೆಯಿಂದ ತುಂಬಾನೇ ಸಮಾಜಮುಖಿ ಕೆಲಸಗಳಾಗ್ತಾ ಇದೆ. ಮಾನವೀಯತೆ ಮೊದಲ ಧ್ಯೇಯ ಅಂತ ಇವರು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೊಂದಿಗೆ ಸೈಯದ್ ಮೊಹಮ್ಮದ್ ಎಹ್ತೇಶಾಮ್ ಹಬೀಬಿ ಶಾ. ಆಮೇಲೆ ದಯಮಾಡಿ ಯುವ ಚೇತನ KCJ ರಾಹುಲ್ BBMPಯ
ರೆವಿನ್ಯೂ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮಾನ್ಯ ಕಂದಾಯ ಆರಕ್ಷಕರಾದಂತಹ ಯುವಚೇತನ ಕೆಸಿಜೆ ರಾಹುಲ್ ಬಿಬಿಎಂಪಿ ಕಂದಾಯ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಅವರು ಕೂಡ ಜೋರಾಗಿ ಮಾಡೋದ್ರ ಮೂಲಕ ಧನ್ಯವಾದಗಳು ಅವರಿಗೆ. ಲೆಜೆಂಡ್ ಕುಮಾರ್ ಅವರಿಗೆ ಲೆಜೆಂಡ್ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕು. ಸ್ವಪ್ನ ಫಾರ್ಮಾಲಿಟೀಸ್ ಬೆಂಗಳೂರು ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಪ್ನ ಫಾರ್ಮಾಲಿಟೀಸ್ನ ಎಲ್ಲ ಮುಖ್ಯಸ್ಥರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ. ವಿವಿಧ ಧರ್ಮಗುರುಗಳಿಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಗೌರವ ಸಮರ್ಪಣೆ. ಎಲ್ಲ ಧರ್ಮಗುರುಗಳು ಧರ್ಮವೂ ಕೂಡ ಪ್ರೀತಿ ವಿಶ್ವಾಸದ ಮುಂದೆ ಬೇರೆ ಯಾವ ಸ್ಥಾನವೂ ಇಲ್ಲ. ಹಾಗೆ ಇವತ್ತು 3 ತ್ರಿಧರ್ಮ ಮುಖ್ಯಸ್ಥರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ 3 ಧರ್ಮಗುರುಗಳು ನಿಂತು ಈ ಕಾರ್ಯಕ್ರಮಕ್ಕೆ ನೇತೃತ್ವ ವಹಿಸಿದ್ದಾರೆ, ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಆ ಗುರುಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ, ನಮ್ಮ ಈ ಗೌರವ ಸಮರ್ಪಣೆ. ಜೋರು ಚಪ್ಪಾಳೆಯ ಮೂಲಕ ಅಭಿನಂದನೆ ಸಲ್ಲಿಸಲು ಬಂದಿದ್ದಾರೆ. ಕನ್ನಡ ರತ್ನ ಪ್ರಶಸ್ತಿ ಪ್ರಕಾಶ್ ಅವರು ವೇದಿಕೆಗೆ ಬನ್ನಿ. ಬೆಂಗಳೂರಿನ ವಿಜಯ ಪ್ರಕಾಶ್ ಅವರು, ಇಮಾಮ್ ಸಾಹೇಬ್ ಮಲ್ಲೆಪ್ಪನವರು, ಇಲ್ಲ ಇದ್ದಾರೆ ಇಮಾಮ್ ಸಾಹೇಬ್ ಆಗಿದ್ರೆ ಬೇಡ, ಇಮಾಮ್ ಸಾಹೇಬ್ ಅವರಿಗೆ ಆಗಿದ್ದಲ್ಲ ಆಗಿರೋದು ಬೇಡ ಇದೆ ಕರೀತಾರೆ ತಾಳಿ. ಕನ್ನಡ ರತ್ನ ಪ್ರಶಸ್ತಿ ಪುರಸ್ಕೃತರು ಸಂಸ್ಥಾಪಕರು ಹಾಗೆ ಪ್ರವೀಣ್ ಅವರು ಬಿಬಿಎಂಪಿ, ಲೆಜೆಂಡ್ ಕುಮಾರ್ ಅವರು ಇವರು ಕೂಡ ವಿಶೇಷವಾಗಿ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಹಾಗೆ ಕೆಲವು ಶ್ರೀನಿವಾಸ್ ಅವರು ಕೂಡ ಅಣಿಯಾಗಬೇಕು. ಹಾಗೆ ಲಿಂಗೇಶ್ ಅವರು, ಫೋಟೋಗ್ರಫಿ ಲಿಂಗೇಶ್ ಅವರು, ಹಾಗೆ ರಾಹುಲ್ ಅವರು ನಮ್ಮ ಬಿಬಿಎಂಪಿಯ ರೆವಿನ್ಯೂ ಇನ್ಸ್ಪೆಕ್ಟರ್ ಕಂದಾಯ ಅಧಿಕಾರಿಗಳು, ಹಾಗೆ ಡಾಕ್ಟರ್ ನವೀನ್ ಜೈನ್ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಮಾಸ್ಟರ್ ಪೀಸ್ ಸಂಸ್ಥಾಪಕರು, ಹಾಗೆ ಮಹೇಶ್ವರಿ ಪಾಟೀಲ್ ಅವರು ಕನ್ನಡ ಚಲನಚಿತ್ರ ಕಲಾವಿದರು, ಹಾಗೆ ನಮ್ಮ ಸಿಎಂ ಆನಂದ್ ರಾಜ್ಯ ಕಾರ್ಯದರ್ಶಿ ಆಲ್ ಇಂಡಿಯಾ ಬಹುಜನ ಸಮಾಜವಾದಿ ಪಾರ್ಟಿ ನಮ್ಮ ಅಂಬೇಡ್ಕರ್ ಅವರ ಅನುಯಾಯಿಗಳು, ಇವರು ಕೂಡ ವೇದಿಕೆಯಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳಿಗೆ ಯಾವುದೇ ಆದಂಥ ಸೇವೆ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಮೇಡಮ್ ಅವರು. ಹಾಗೆ ಶ್ರೀನಿವಾಸ್ ಅವರು ಸಮಾಜ ಸೇವಕರು ಆನಂದನಗರ, ಹಾಗೆ ಚಂದ್ರವರು ಸಿಟಿ ಬಿಬಿಎಂಪಿ ಕೇಸರಿ ಅವರು, ಹಾಗೆ ನಾಗೇಂದ್ರವರು, ಹಾಗೆ ಶೇಖರ್ ರಾಜಣ್ಣರವರು ಅವರು ಕೂಡ ವೇದಿಕೆಯಲ್ಲಿ ಬರಬೇಕು. ಹಾಗೆ ಸಿಎಂ ವೆಂಕಟೇಶ್ ಅವರು ಕಾಂಗ್ರೆಸ್ ಮುಖಂಡರು, ನಿರ್ದೇಶಕರು, ರಾಜ್ಯ ಕೊಳಚೆ ಮಂಡಳಿ, ಹಾಗೆ JPS ವೆಂಕಟೇಶ್ ಬಿಬಿಎಂಪಿ ಅಧಿಕಾರಿಗಳು ಮತ್ತು ಸಮಾಜ ಸೇವಕರು, ಹಾಗೆ ಚಂದ್ರಣ್ಣನವರು ಬಿಬಿಎಂಪಿ ನೌಕರು ಮತ್ತು ಸಮಾಜ ಸೇವಕರು, ಬಾಲಕೃಷ್ಣ ಸಮಾಜ ಸೇವಕರು ದಯಮಾಡಿ ವೇದಿಕೆಯಲ್ಲಿ ಬನ್ನಿ. ಮುಬಾರಕ್ JK
ಮಲ್ಲಿಕಾರ್ಜುನವರು ನ್ಯೂಸ್ 28, ಹಾಗೆ ವಿಶೇಷವಾಗಿ ಸೋಮಶೇಖರ್ ಪೌರ ಪ್ರಜಾಶಕ್ತಿಯ ಕಟ್ಟಾಲು ಅಂತ ಹೇಳ್ಬೋದು. ಹುಲಿ ಸೋಮಶೇಖರ್ ಅವರು ಕೂಡ ಪ್ರಶಸ್ತಿ ಇದೆ. ಕ್ರಿಶ್ಚಿಯನ್ ಅನ್ನೋ ಭೇದ ಭಾವ ಇದೆ, ಸರ್ವ ಜನಗಳನ್ನ ಒಂದೇ ರೀತಿಯಲ್ಲಿ ಸಮಭಾವನೆ ನೋಡ್ತಕ್ಕಂಥ ನಮ್ಮ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗವನ್ನು ಜೋರಾಗಿ ಚಪ್ಪಾಳೆ ಕೊಡಬೇಕಾವು. ಹಾಗೆ ಇದೆಲ್ಲವಾಗಿ ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್ ಮಾಜಿ ಸದಸ್ಯರು, ಕರ್ನಾಟಕ ಸರ್ಕಾರ, KPCC ಕೋಆರ್ಡಿನೇಟರ್ ಮಾಡಿ ಯಾರು ಕೂಡ ತಿಳಿಬಾರ್ದು. ಇನ್ನೂ ಅದ್ಭುತವಾದ ಹಾಡುಗಳಿದೆ, ನೃತ್ಯ ಇದೆ. ಏನು ಕೆಲವು ನಿಮಿಷಗಳು ನಮ್ಮ PH ಅಂಜನಪ್ಪ ಅವರು ಕೂಡ ಬರ್ತಾ ಇದ್ದಾರೆ, ಹೋಯ್ತಿರು ದಯಮಾಡಿ ಯಾರು ತಿಳಿಬಾರ್ದು. ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆಯವರು ಸರಿಸುಮಾರು 5 ಗಂಟೆಯಿಂದ ನಮ್ಮ ಜೊತೆಯಲ್ಲಿದ್ದಾರೆ. ಶಶಿಕಲಾ ಬಿ ಸಮಾಜ ಪ್ರಸಾದ್ ಅವರು, ಕೇಬಲ್ ಶ್ರೀನಿವಾಸ್, ಸೈಡ್ ರಿಯಾಜ್ ಅವರು ಮೇಡಮ್ ಬ್ಯಾಗ್ ಮತ್ತು ಆನಂದ್ ಅವರು ದಯಮಾಡಿ ಆಸೀನರಾದರು. ಅಲ್ಲ ಮೇಡಮ್ ರಾಹುಲ್ ಅವರು, KJ ರಾಹುಲ್, ಸೈಡ್ ಬನ್ನಿ. ಜಾನಪದ ರೇಣುಕಾ ಪ್ರಸಾದ್ ಅವರಿಗೆ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ಗೌರವ ಸಮರ್ಪಣೆ. ಡಾಕ್ಟರ್ ಅಂಜನಪ್ಪ ಅವರು ಬರ್ತಾ ಇದ್ದಾರೆ. ಡಾಕ್ಟರ್ PH ಅಂಜನಪ್ಪ ಅವರಿಗೆ ಮಾಧ್ಯಮ ಮಿತ್ರ ಬಳಗದ ಪರವಾಗಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಅವ್ರು ಬಂದಿರೋದು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮಕ್ಕೆ ನೇರವಾದಂಥ ತಂದೆ ಅಂತ ಹೇಳಲು ಕೂಡ ತಪ್ಪಾಗಲಾರದು. ಸಾಹೇಬರು ಆಂಧ್ರಕ್ಕೆ ದಯವಿಟ್ಟು ಎಲ್ಲ ಕೂತ್ಕೊಳ್ಬೇಕು. ನಿವೃತ್ತ ನ್ಯಾಯಾಧೀಶರು, ಲೋಕಾಯುಕ್ತ ನಮ್ಮ ಸಂತೋಷ್, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಈಶ್ವರ ರಾಯರು ಸಾಹೇಬರಿಗೆ, ಪರಿಸರ ಪ್ರೇಮಿಗಳು, ಮಾನವತಾವಾದಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಕ್ಕಂಥ ಭೇದ ಇರ್ತಕ್ಕವರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಈಶ್ವರ ರಾಯರು ಸಾಹೇಬರಿಗೆ ಜೋರಾಗಿ ಚಪ್ಪಾಳೆ. ರೆವಿನ್ಯೂ ಆಫೀಸರ್ ಇವರಿಗೆ ನಮ್ಮ ಸಂತೋಷ್ ಹೆಗಡೆ ಸಾಹೇಬರು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಸಮಾಜ ಚಿಂತಕರಾದ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಶ್ವರ ರಾಯರು ಸಾಹೇಬರಿಗೆ ಅದ್ದೂರಿ ಕಾರ್ಯಕ್ರಮವನ್ನು ಈಗ ನಡೀತಾ ಇದೆ. ಎಲ್ಲರಿಗೂ ವ್ಯವಸ್ಥೆ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗೋಣ. ದಯಮಾಡಿ ಈಗ 1 ನಿಮಿಷ ವೇದಿಕೆ, ದಯಮಾಡಿ ವೇದಿಕೆಯನ್ನು ತೆರವುಗೊಳಿಸಿ. ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಸನ್ಮಾನಿಸುವುದು ಸಮಾಜದ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆಯ ಕೆಲಸ ಮಾಡಿದವರನ್ನು ಗುರುತಿಸಿ ಸನ್ಮಾನಿಸ್ತಾ ಇತ್ತು. ಆ ಸಾಮಾನ್ಯ ವ್ಯಕ್ತಿ ಒಳ್ಳೆಯ ಕೆಲಸ ಮಾಡಿದ್ರು ಆತನಿಗೆ ಸನ್ಮಾನ ಮಾಡುವಂಥ ವ್ಯಕ್ತಿಗಳು ಬಹಳ ಕಮ್ಮಿಯಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಮಾಧ್ಯಮ ಮಿತ್ರ ವರ್ಗದವರು ಮತ್ತು ಅವರಿಗೆ ಸಹಾಯ ಮಾಡೋದ್ರಿಂದ ಎಲ್ಲ ವ್ಯಕ್ತಿಗಳನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಯಾಕೆಂದರೆ ಸಮಾಜದ ಒಳ್ಳೆಯ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ. ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸಿ ಸಮಾಜ ಸೇವೆ ಮಾಡಿದವರನ್ನು ಅದರಲ್ಲೂ ಸನ್ಮಾನಿಸಿ ಸಮಾಜದ ಜವಾಬ್ದಾರಿಯನ್ನು ಅವರು ನಿಭಾಯಿಸಿದ್ದಾರೆ.
ಅದೇ ರೀತಿ ನನ್ನ ಅನಿಸಿಕೆಯಲ್ಲಿ ಇಂತಹ ಒಂದು ಕಾರ್ಯಕ್ರಮದಿಂದ ಸಮಾಜಕ್ಕೆ 2 ಸಂದೇಶಗಳು ಹೋಗ್ತದೆ. ಒಂದು, ಇವತ್ತು ಸನ್ಮಾನ ಪಡೆದಂತಹ ವ್ಯಕ್ತಿಗಳಲ್ಲಿ ಹೆಚ್ಚಿನ ಹೊರಟು ಬರುವವರು. ನಾವು ಮುಂದಕ್ಕೂ ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಜಾಸ್ತಿ ಸನ್ಮಾನಿಸಬಹುದು ಅನ್ನೋದು ಒಂದು ಮೆಸೇಜ್. ಎರಡನೇ ಸಂದೇಶ ಏನೆಂದರೆ, ಇವತ್ತು ಕಾರ್ಯಕ್ರಮವನ್ನು ನೋಡಿದಂತಹ ವ್ಯಕ್ತಿಗಳು ಮತ್ತು ಪೇಪರಲ್ಲಿ ಮಾಧ್ಯಮದಲ್ಲಿ ಓದಿ ತಿಳ್ಕೊಂಡಂತಹ ವ್ಯಕ್ತಿಗಳಲ್ಲಿ ಕೂಡ ಹೆಚ್ಚಿನ ಒಂದು ಹುರುಪು ಬರಬಹುದು. ನಾವು ಕೂಡ ಒಳ್ಳೆಯ ಕೆಲಸ ಮಾಡಿದರೆ ಸಮಾಜ ನಮ್ಮನ್ನು ಗುರುತಿಸಿ ನಮ್ಮನ್ನು ಸನ್ಮಾನಿಸಬಹುದು ಅನ್ನೋದು. ಇಂಥ ಕಾರ್ಯಕ್ರಮಗಳು ಜಾಸ್ತಿ ಆದರೆ ನನ್ನ ಅನಿಸಿಕೆಯಲ್ಲಿ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಜಾಸ್ತಿ ಆಗ್ತದೆ. ಅದು ಕೂಡ ಇವತ್ತು ಬೇರೆ ಬೇರೆ ಧರ್ಮದ ಗುರುಗಳನ್ನು ಕರೆದು ಬಹಳಷ್ಟು ಬೇರೆ ಬೇರೆ ಧರ್ಮದ ವ್ಯಕ್ತಿಗಳನ್ನು ಸನ್ಮಾನ ಮಾಡಿದ್ದೀರ. ಖಂಡಿತ ಒಂದು ಒಳ್ಳೆಯ ಸಂದೇಶ ಹೋಗ್ತಾ ಇದೆ. ಈ ಒಂದು ಜಾತಿ ಧರ್ಮ ತಾರತಮ್ಯ ಇರಬಾರದು. ಇದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಒಂದು ರಾಜ್ಯೋತ್ಸವ ಪ್ರಯುಕ್ತ ಕನ್ನಡ ರತ್ನ ಪ್ರಶಸ್ತಿ ಮತ್ತು ಇತರ ಪ್ರಶಸ್ತಿಯನ್ನು ಪಡೆದಂತಹ ಎಲ್ಲರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ನನಗೆ ಈ ಒಂದು ಸಂದರ್ಭ ಒದಗಿಸಿಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತು ನಡೆಸಿಕೊಟ್ಟಿದ್ದಾರೆ. ಹಿರಿಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಕರ್ನಾಟಕ ಮಾಧ್ಯಮ ಮಿತ್ರರ ಬಳಗದ ವತಿಯಿಂದ ಕನ್ನಡ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ. ರಾಜೇಶ್ವರಿ ಮೇಡಮ್ ಅವರು ಡಾಕ್ಟರ್ ಮೌನೇಶ್ ಚಾಮರಾಜಪೇಟೆ ದೈಮಾನಿ ವೇದಿಕೆಗೆ ಬರಬೇಕು. ಈಗ ಗೀತಂ ಚಾನಲ್ನ ರಿಯಾಜ್ ಅವರಿಗೆ ಗೌರವ ಸಮರ್ಪಣೆ. ರಿಯಾಜ್ ಅವರಿಗೆ JPS ವೆಂಕಟೇಶ್ ಅವರು ಸುಬ್ರಾಯ್ ಅವರು ದೈಮಾನಿ ವೇದಿಕೆಗೆ ಬರಬೇಕು. ರೈತರು ಮುಗಿದ ನಂತರ ರೈತರು ದಯಮಾಡಿ ರೈತರು ಗುರು ಎಲ್ಲಿ ಬರೋ ಬರಲಿಲ್ಲ. ನಾನು ಹಿಡ್ಕೊಂಡು ರೆಕಾರ್ಡ್ ಕೊಟ್ಕೊಂಡೇ ಇದ್ದೀನಿ. ನಾನು ರೆಕಾರ್ಡ್ ಕಟ್ಟೇ ಮಾಡಿಲ್ಲ. ಇನ್ನೇ ಮಾಡಲಿ. AVN ಶರತ್ ಅವರಿಗೆ ಕಾರ್ಯನಿರ್ವಹಣೆ ಮಾಡಿದಂತಹ AVN ಶರತ್ ಅವರಿಗೆ GMS ಏವಿಯೇಷನ್ ಶರತ್ ಅವರಿಗೆ ಗೌರವ ಸಮರ್ಪಣೆ. ಈ ತಾವೇನು ಸ್ವಯಂ ಸೇವಕರನ್ನು ನೋಡಿದ್ರಿ, ಅವಾಗಿನಿಂದಲೂ ಕೂಡ ಶಾಲು ಹಾರ ಮತ್ತೆ ನೆನಪಿನ ಕಾಣಿಕೆಯನ್ನು ತಂದುಕೊಟ್ಟಂತಹ ಸ್ವಯಂ ಸೇವಕರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. मैम शाला क्यों चंद्रो चंद्रो ಜೆ ಆನಂದ್ ಅವರು ಮಾನವ ಹಕ್ಕುಗಳ ಅಧ್ಯಕ್ಷರು. ನಮ್ಮ ಸೌಭಾಗ್ಯ ಇರ್ಲಿ ಬೇಡ ಎಲ್ಲರನ್ನೂ ನೋಡ್ಬೇಕು ನಾವು. ಯಾರು ಬಿಡಕ್ಕೆ ಬರುತ್ತೆ? ಬೆಳಗ್ಗೆ 80 ವರ್ಷ ಮುಗಿದು ಅವ್ರು ಇಷ್ಟೊತ್ತಿಗೆ
ಕಷ್ಟ ಆಗ್ತದೆ ಸರ್. ನಂದಲ್ಲ ಕಣ ಕೆಲಸ ಮಾಡೋದು ಬೇರೆ ಕಡೆ. ಮುಂದಿನ ಸನ್ಮಾನ ಡಾಕ್ಟರ್ ಮೋಹೇಶ್ ಅವರು ಧನ್ವಂತರಿ ಕೇಳಿ ಸಾಕಷ್ಟು ಡಾಕ್ಟರ್ ಮೋಹೇಶ್ ಅವರಿಗೆ ಸ್ವಪ್ನ ಪರಮೇಶ್ ದಯವಿಟ್ಟು ವೇದಿಕೆ ಮಾಡಬೇಕು. ಹಾಗೆ ನೆಕ್ಸ್ಟ್ ನಮ್ಮ ಅಜಯ್ ಕುಮಾರ್ ಅವರು ಹಾಗೆ ನಮ್ಮ ಕೃಷ್ಣ ಸಮಾಜ ಸೇವಕರು ದಯವಿಟ್ಟು ಮುಂದೆ ವಿನಂತಿಸ್ಕೊಳ್ತಾ ಇದ್ದೀನಿ. ಫೋಟೋ ಹಾಗೆ ಬಿಬಿಎಂಪಿ ಅತ್ಯುತ್ತಮ ಸೇವೆ ರಾಹುಲ್ ಅವರು ಸಮಾಜ ಸೇವಕರು ವೇದಿಕೆಗೆ ಸರ್, ಒಂದು ನಿಮಿಷ ಅವ್ರು ಸಾಹೇಬ್ ಇರ್ತಾರೆ ಸರ್. ಒಂದು ನಿಮಿಷ ಸರ್ ಪ್ಲೀಸ್. ಗುರು ಏನು ನಡೀತಾ ಇದೆ ಗುರು ಇಲ್ಲ ಈಗ ಒಂದು ಪುಟ್ಟ ನೃತ್ಯ ಇದೆ. ಹೇಳಿ ಅವ್ರಿಗೆ ಕ್ಯಾಮ್ರಾ ನೋಡೋಕೆ ಕೇಳು ಅವ್ರಿಗೆ. ನಮ್ಮ DH ಅಂಜನಪುರ ಕಾರ್ಯಕ್ರಮ ಹೇಳಿದ್ದಾರೆ. ಅವರ ಮತ್ತೊಂದು ಮಗೊಮ್ಮೆ ಧನ್ಯವಾದವನ್ನು ನಮ್ಮ ಮಾಧ್ಯಮ ಮಿತ್ರರ ಪರವಾಗಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ಪಿಲ್ಲರ್ಗಳು ಎರಡು ವಿಶೇಷವಾದ ಪಿಲ್ಲರ್ಗಳಂದ್ರೆ ನಮ್ಮ ಅಂಜನ್ ಅವರು ಸಮುದಾಯ ಟಿವಿಯ ಸಂಸ್ಥಾಪಕರು, ಹಾಗೆ ಚಂದ್ರವರು ಟುಡೇ ಕನ್ನಡದ ಚಂದ್ರವರು ಬಹಳ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಈಶ್ವರ್ ಎಸ್ ನಾಯ್ಡು ಸಾಹೇಬರು ಸದಾ ಬೆಂಬಲವಾಗಿದ್ದಾರೆ. ಸರ್ವ ಧರ್ಮವನ್ನು ಸಮನಾಗಿ ನೋಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಗಜಕೇಶ್ವರಿ ಕೃಷ್ಣಮೂರ್ತಿ ಅವರಿಗೆ, ವೆಂಕಟೇಶ್ ಅವರು, ಸುಬ್ರಾಯ್ ಅವರು, ಪ್ರೇಮಜಿ ಇವರೆಲ್ಲ ಸೇರಿ ನಮ್ಮ ಈಶ್ವರ ಎಸ್ ನಾಯ್ಡು ಸಾಹೇಬರಿಗೆ ಒಂದು ಭಾರಿ ಗಾತ್ರದ ಹೂವಿನ ಹಾರವನ್ನು ತಂದು ಅವರಿಗೆ ಸಮರ್ಪಣೆ ಮಾಡಬೇಕು ಅಂತ ಇದ್ದಾರೆ. ದಯವಿಟ್ಟು ನಮ್ಮ ಈಶ್ವರ ದಯಮಾಡಿ ಈಶ್ವರ ದಯಮಾಡಿ ಸಂಗ್ರಹಿಸಿ ನಿಮ್ಮ ಪ್ರೀತಿ ಅಭಿಮಾನ ಖಂಡಿತ ಜೋರಾಗಿ ಚಪ್ಪಾಳೆಗಳು. ಈಶ್ವರ ಸಾಹೇಬರಿಗೆ ESR ವಾಟ್ಸಪ್ ಗ್ರೂಪ್ನಿಂದ ವಿಶೇಷವಾದ ಭಾರಿ ಸನ್ಮಾನ. ಸರ್ ಸ್ವಲ್ಪ ವೈಡ್ ಆಗಿ ಸರ್. ಜೋರಾಗಿ ಚಪ್ಪಾಳೆ ನಮ್ಮ ಈಶ್ವರ ನಾಯ್ಡು ಸಾಹೇಬರಿಗೆ ಸಹೃದಯಿ ಸರಳ ವ್ಯಕ್ತಿತ್ವ, ಉನ್ನತ ಅಧಿಕಾರಿಗಳಿಗೂ ಕೂಡ ಆಹ್ವಾನಗಳು ಬಂದೇ ಇಲ್ಲ. ಹಾಗೆ ಅವರ ಅಭಿಮಾನಿಗಳು ಪ್ರೀತಿ ಪಾತ್ರರು ಜಾಸ್ತಿ. ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಇದರಿಂದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ವೆಂಕಟೇಶ್ ಅವರು, ಸುಬ್ರಾಯ್ ಅವರು, ಅಂಜನ್ ಅವರು, ಚಂದ್ರೂರವರು, ಅವರ ಮಗ ಪ್ರೇಮಜಿ ಎಲ್ಲರೂ ಒಟ್ಟಾಗಿ ಸೇರಿ, ಹಾಗೆ ಆನಂದ್ ಅವರು ಪ್ರೀತಿಯಿಂದ, ಹಾಗೆ ಶ್ರೀನಿವಾಸ್ ಅವರು, ದೇವ ಶ್ರೀನಿವಾಸ್ ಅವರು ಜೊತೆಲಿದ್ದಾರೆ. ಆನಂದ್ ಅವರು, ಸುಬ್ರಾಯ್ ಅವರು, ವೆಂಕಟೇಶ್ ಅವರು ಇವರೆಲ್ಲರೂ ಒಟ್ಟಾಗಿ ಭಾರಿ ಗಾತ್ರದ ಹೂವಿನ ಹಾರವನ್ನು ಹಾಕಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ತಮ್ಮ ಪ್ರೀತಿಗೆ ಎಲ್ಲರಿಗೂ ನಮ್ಮ ESR
ತಮ್ಮ ಪ್ರೀತಿ ಬಾಂಧವ್ಯ ಇದೆ ರೀತಿ ಇಲ್ಲಿ ಶ್ರೀನಿವಾಸ ಅವರು ಧನ್ಯವಾದಗಳು. ಆ ಹಾರದ ಜೊತೆಗೆ ಚಂದ್ರು ಅವರು ಅಂಜನವನ್ನು ಸೇರಿಸಬೇಕು ಅಂತ ಕೇವಲ ಶ್ರೀನಿವಾಸ ಅವರು ಹೇಳ್ತಾ ಇದ್ದಾರೆ. ದಯಮಾಡಿ, ಯಾಕೆಂದ್ರೆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೀಬೇಕು ಅಂದ್ರೆ ಅವರೇ ಕಾರಣರು. ಚಂದ್ರು ಅವರು ಟುಡೇ ಕನ್ನಡ ಸಂಸ್ಥಾಪಕರು, ಹಾಗೆ ಅಂಜನವರು ಸಮುದಾಯ ಟಿವಿಯ ಸಂಸ್ಥಾಪಕರು, ಇವರು ಸೇರಿ ಅದ್ಭುತ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಕರೆಸಿ ರೈತರಿಂದ ಹಿಡಿದು ಜಾಗೃತ ಕಲಾವಿದರಿಂದ ಹಿಡಿದು ಶಿಕ್ಷಕರಿಂದ ಹಿಡಿದು ಎಲ್ಲರನ್ನೂ ಕರೆಸಿ ಸರ್ವಧರ್ಮ ಸಮನ್ವಯ ಆಗಿದ್ದಾರೆ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವ ಭೇದ ಭಾವನೆ ಇಲ್ಲದೆ ಇವರು ಕಾರ್ಯಕ್ರಮ ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಚಂದ್ರನವರಿಗೆ, ಅಂಜನವರಿಗೆ, ಹಾಗೆ ನಮ್ಮ ಶಿವಕುಮಾರ್ ನಾಯ್ಕ ಅವರಿದ್ದಾರೆ. ಸರ್ವ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಹೋಗಿ ಹೋರಾಟವನ್ನು ಮಾಡ್ತಾರೆ. ಎಲ್ಲೇ ಅನ್ಯಾಯ ಆದರೂ ಕೂಡ ನಮ್ಮ ಶಿವಕುಮಾರ್ ನಾಯ್ಕ ಕೂಡ ಅಲ್ಲಿರ್ತಾರೆ. ಮಧ್ಯರಾತ್ರಿ ಆದರೂ ಕೂಡ ಒಂದು ಫೋನ್ ಮಾಡಿ ಸಾಕು ಅಲ್ಲಿ ಬರ್ತಾರೆ ಶಿವಕುಮಾರ್ ನಾಯ್ಕ ಅವರು. ಚಾಮರಾಜಪೇಟೆಯಲ್ಲಿ ನಿಜವಾಗಿ ಕನ್ನಡ ಬಾವುಟವನ್ನು ಆರಿಸಿದವರು ನಮ್ಮ ಶಿವಕುಮಾರ್ ನಾಯ್ಕ ಅವರೇ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅವರು 100 ವರ್ಷಗಳ ಕಾಲ ಚೆನ್ನಾಗಿರಲಿ, ಸುಖವಾಗಿರಲಿ. ಶಿವಕುಮಾರ್ ನಾಯ್ಕ ಅವರು ಸರ್ವ ಧರ್ಮಗಳ ಒಂದು ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರು. ಅವರಿಗೆ ವಿಶೇಷವಾಗಿ ಧನ್ಯವಾದಗಳು. ಸೈಡಿಗೆ ಬಂದ್ಬಿಡ್ಬೇಕು, ಹಠ ಬರಬಾರ್ದು. ಕ್ಯಾಮ್ರಾ ಸೈಡ್ ಬರ್ತೀರಾ? ಹಾಗೆ ನಮ್ಮ ESR ವಾಟ್ಸ್ಆಪ್ ಗ್ರೂಪ್ನ ಸ್ನೇಹಿತರು ಕೃಷ್ಣ ಅವರು ಕೂಡ ಇದುವರೆಗೂ 5 ಗಂಟೆ ಇದುವರೆಗೂ ಇಲ್ಲೇ ಮತ್ತೊಂದು ಮಗದೊಮ್ಮೆ ಧನ್ಯವಾದಗಳು ಕೃಷ್ಣ ಅವರಿಗೆ. ಹೂವೆಲ್ಲ ಕಿತ್ತು ಹಾಗೆ ವಿಕ್ರಮ್ ಅವರು, ಅವ್ರಿಗೂ ಕೂಡ ಧನ್ಯವಾದಗಳು. ವಿಕ್ರಮ್ ಎಲ್ಲ ಕಿತ್ತಾಕ್ಬಿಡ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವೆಂಕಟರಾಜರು ಅತ್ಯುತ್ತಮವಾಗಿ ನಿರೂಪಣೆಯನ್ನು ಮಾಡೋದು, ಅವರು ಕೂಡ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ಅವರಿಗೆ. ವೆಂಕಟರಾಮರವರು ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದ್ದಾರೆ. ಸರ್ ಸೈಡು ವೈಡ್ ಬನ್ನಿ. ಇಲ್ಲಿ ಇವರು ಅಂದ ಕವಿತಾರವರು, ವಿಶೇಷ ಚೇತನ ಕವಿತಾರವರು ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಚಂದ್ರು ಸಹಾಯಧನವನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಅವರು ಸ್ವೀಕರಿಸಬೇಕು. ವಿಶೇಷ ಚೇತನರು ಅಂಧರು ಕವಿತಾರವರು ಬಂದಿದ್ದಾರೆ. ಅವರಿಗೆ ನಮ್ಮ ಟುಡೇ ಕನ್ನಡದ ಚಂದ್ರು ಸಹೃದಯಿ ಟುಡೇ ಕನ್ನಡದ ಚಂದ್ರು ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅವರಿಗೆ ದಯಮಾಡಿ ಸ್ವೀಕರಿಸಿ. ಕವಿತಾರವರೇ ದಯವಿಟ್ಟು ವೇದಿಕೆಯಲ್ಲಿ ಕವಿತಾರವರು ವೇದಿಕೆಯಲ್ಲಿ ಬರಬೇಕು. ನಮ್ಮ ಟುಡೇ ಕನ್ನಡ ಸಂಸ್ಥಾಪಕರಾದ ಚಂದ್ರೂರವರು ತಮಗೆ ಸಹಾಯಧನವನ್ನು ನೀಡ್ತಾರೆ. ತಮಗೆ ದೇವರು ಒಳ್ಳೆಯದನ್ನು ಮಾಡಿ, ನಾವು ನಿಮಗೆ ಕನ್ನಡದಂತೆ ಕೊಡೋದಕ್ಕಾಗುವುದಿಲ್ಲ, ಏನೋ ಒಂದು ಸಣ್ಣ ಸಹಾಯವನ್ನು ಮಾಡಬಹುದು. ಕನ್ನಡದ ಚಂದ್ರೂರವರು ಒಂದು ಸಣ್ಣ ಸಹಾಯಧನವನ್ನು ನೀಡ್ತಾ ಇದ್ದಾರೆ. ಅವರಿಗೆ ಕವಿತಾರವರಿಗೆ ಅಂದರು ಅವರು ಇದೊಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು. ಅಲ್ಲಿ ಸಹಾಯಧನವನ್ನು ಸ್ವೀಕರಿಸಬೇಕು. ಕವಿತಾರವರು ಮೇಡಮ್ ಸೈಡಿಗೆ ಬನ್ನಿ. ಕವಿತಾರವರಿಗೆ ಟುಡೇ ಕನ್ನಡ ನ್ಯೂಸ್ನ ಸಂಸ್ಥಾಪಕರು ಚಂದ್ರೂರವರು ಸಹಾಯಧನವನ್ನು ಕೊಡ್ತಾರೆ. ದಯವಿಟ್ಟು ಸ್ವೀಕರಿಸಿ. ಸರ್ ವಕೀಲರು ರಮ್ಯಾ ಮೇಡಮ್ ಅವರು ಕೂಡ ಧನ್ಯವಾದಗಳು. ಸೈಡ್ ಬೇಗ
ಇದು ಯಾವುದೇ ಒಂದು ಪ್ರಚಾರಕ್ಕಾಗಿ ಅಲ್ಲ. ಪ್ರಚಾರ ನಮಗೆ ಬೇಕಾಗಿಲ್ಲ, ಯಾಕಂದ್ರೆ ಪ್ರಚಾರ ಇಲ್ಲದೆ ಇರೋರು ಎಷ್ಟೋ ಸೇವೆ ಮಾಡಿದ್ದೀವಿ. ಈ ಒಂದು ಉದ್ದೇಶ ಏನಂದ್ರೆ ಈ ಅಮ್ಮ ಕವಿತಾ ಅಂತ ಸುಮಾರು ವರ್ಷದಿಂದ ಇಲ್ಲಿನ ಕಾರ್ಯಕ್ರಮವನ್ನು ಅಲ್ಲಿ ಗೌರವವನ್ನು ನಡೆಸ್ತಾ ಇದ್ದೀವಿ. ಪಾಪ 2 ಕಣ್ಣು ಕಾಣ್ತಾರೆ. ಕೃಷ್ಣ ದಯವಿಟ್ಟು ಸಹಾಯ ಮಾಡೋರು ಯಾರು ಇದ್ರೆ ಹೃದಯವಂತರು ಮಾಡ್ಬೋದು. ಯಾಕಂದ್ರೆ ಇಂಥವ್ರಿಗೆ ನಾವು ಸಹಾಯ ಮಾಡಿದ್ರೆ ದೈವ ಮೆಚ್ಚಿನ ಪರಮಾತ್ಮ ಮೆಚ್ಚಿನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಎಷ್ಟೋ ಜನ ಏನೇನೋ ಪ್ರಚಾರ ಮಾಡ್ತಾರೆ, ಇಂಥವ್ರಿಗೆ ಪ್ರಚಾರ ಮಾಡೋದು ತಪ್ಪಿಲ್ಲ. ಇಂಥವ್ರ ಹೊಟ್ಟೆ ತುಂಬಿಸೋಕೆ ಯಾವಾಗಲೂ ನಾವು ಮುಂದೆ ಇರ್ತೀವಿ. ದಯವಿಟ್ಟು ಯಾರಾದ್ರೂ ಸಂವೇದನೆ ಇದ್ರೆ ಹೆಸರು ಕವಿತಾ ಅಂತ ಹೋಗೋ ನಂಬರ್ ಕೊಡ್ತಾರೆ, ಮೊಬೈಲ್ ನಂಬರ್. ನಿಮ್ಗೆ ಏನು ಆಗುತ್ತಾ, ರೇಷನ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅವ್ರಿಗೆ ಸಹಾಯ ಮಾಡ್ಬೋದು. ದಯವಿಟ್ಟು ನಿಮಗೆ ನಾನು 2 ಕೈಗಳಲ್ಲಿ ನಾನು ನಿಮ್ಮ ಬಳಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇಂಥವ್ರಿಗೆ ಸಹಾಯ ಮಾಡಿ, ಯಾಕಂದ್ರೆ ಇಂಥ ಸಹಾಯ ಮಾಡಿದ್ರೆ ಖಂಡಿತ ಭಗವಂತ ಮೆಚ್ಚಿನ ಒಂದು ಒಳ್ಳೆಯ ರೀತಿಯಲ್ಲಿ ಬಂದಿದ್ದಾರೆ. ಅದೇ ರೀತಿ ಎಲ್ಲರೂ ಕೂಡ ಇವತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕಾರ ಕೊಟ್ಟವರು ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಬೇಕಿದೆ. ನಮ್ಮ ಕೆಲಸ ಕಾರ್ಯಗಳು ಯಾವತ್ತು ನಾವು ಸದೃಢವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡ್ತೇವೋ ಅವತ್ತು ನಾವು ಯಾರು ನಮ್ಮನ್ನ ಗುರುತಿಸೋದು ಅಂತ ಬೇಡ, ನಮ್ಮ ಕೆಲಸ ಕಾರ್ಯಗಳು ನಮ್ಮನ್ನ ತಂದು ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸುತ್ತೆ ಅಂತ ಹೇಳ್ತಾ ಎಲ್ಲರೂ ಕೂಡ ಅವರವ್ರದೇ ಆದಂಥ ಬದುಕಿನಲ್ಲಿ ಅವರವ್ರದೇ ಆದಂಥ ಕೆಲಸ ಕಾರ್ಯಗಳಲ್ಲಿ ಅವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ. ನಮ್ಮ ನಾಡಿಗೆ ಅವರು ಒಂದು ರೀತಿಯಲ್ಲಿ ಭದ್ರ ಕೊಟ್ಟು ಸಮುದಾಯ ಇದ್ರೆ ಮುಂದೆ ಪ್ರತಿಯೊಂದು ಕಷ್ಟಕ್ಕೂ ಎಲ್ಲ ಕಾರ್ಯಕ್ರಮಕ್ಕೂ ಸ್ಪಂದಿಸ್ತಾರೆ. ಪ್ರತಾಪ್ ಅವರು ಮತ್ತೆ ಸೂರ್ಯ ಅವರಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ನಮ್ಮ ಮಾಧ್ಯಮ ವತಿಯಿಂದ. ಚಂದ್ರು ಬರೀಮ್ಮ, ಎಲ್ರು ಬರ್ರು ಮಲ್ಲಿಕರ್ಗೆ ತಗೊಂಬರಿ, ಬೇಗ ಹಾರ ತಗೊಂಬರಿ. ಇದಾದ ನಂತರ ನಮ್ಮ ಟುಡೇ ಕರ್ನಾಟಕ ಸಂಸ್ಥಾಪಕರಾದ ಚಂದ್ರವರವರಿಗೆ ನಮ್ಮ ತ್ರಿಪುರಾದ ಸರ್ಕಾರದಿಂದ ಸನ್ಮಾನ. ತಿಮ್ಮರಾಜ್ ಅವರು ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯ ಅಧ್ಯಕ್ಷರಾದಂಥ ತಿಮ್ಮರಾಜ್ ಅವರಿಂದ ಚಂದ್ರು, ನಮ್ಮೆಲ್ಲರ ಅಭಿಮಾನದ ಚಂದ್ರು ಅವರಿಗೆ ಸಂಸ್ಥಾಪಕರು ನಮ್ಮ ಟುಡೇ ಕನ್ನಡ ನ್ಯೂಸ್ ಚಂದ್ರು ಅವರಿಗೆ ಪ್ರೀತಿಪೂರ್ವಕವಾದಂಥ ಒಂದು ಪುಷ್ಪ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಭಾರಿ ಗಾತ್ರದ ಹಾರ ತಾವು ಗಮನಿಸಬಹುದು. ಚಪ್ಪಾಳೆ. ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದಗಳು. ಹುಷಾರಾಗಿ ಹೋಗ್ರಿ. ಓಕೆ. ಜಾನಪದ ಮೇಡಮ್, ಸ್ಫೂರ್ತಿಶ್ರೀ ನನ್ನ ಹಿರೇಮಠ ಮತ್ತು ಕೃತಿಕಾ ಅವರಿಗೆ ಸನ್ಮಾನ. ಬರ್ರಿ, ಬರ್ರಿ, ನಿಮ್ಮಿಬ್ಬರಿಗೆ ಸನ್ಮಾನ. ಸ್ಫೂರ್ತಿಶ್ರೀ ನನ್ನ ಹಿರೇಮಠ ಮತ್ತು ಕೃತಿಕಾ. ಅನ್ನಪೂರ್ಣ ಅವರೇ ಸ್ವಲ್ಪ ಹೆಲ್ಪ್ ಮಾಡಿ. ಚಂದ್ರು ಸರ್. ನಮ್ಮೆಲ್ಲರ ತಾಯಿ ಸ್ವರೂಪರು ಈ ಹೇಳ್ಬೋದು. ಸಕಲ ತಾಯಿ ಶಾರದೆಯ ಪೂರ್ಣವಾದಂತಹ ಗೌರವ ಸಮರ್ಪಣೆ. ನಾನು ಎಷ್ಟು ಮಕ್ಕಳನ್ನು ಪಡೆದಿದ್ದೇನಲ್ಲ, ಇದಕ್ಕೂ ಯಾವ ಎಷ್ಟು ಕೋಟಿ ಕೊಟ್ಟು ಸಾಲೋದಿಲ್ಲ. ಕರ್ನಾಟಕದ ಎಲ್ಲ ಮಕ್ಕಳಿಗೂ ನನ್ನ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರಿಗೆ ಇವತ್ತಿನ ಕಾರ್ಯಕ್ರಮ ಅಲ್ಲ, ಇದು ನಮ್ಮ ಸಂತೋಷದ ದಿನ ಅಂತ ಮಾತಾಡಕ್ಕೆ ಬಾಯಿ. ನಮ್ಮ ಎಲ್ಲದಕ್ಕಿಂತ ಹೆಚ್ಚು ಏನಂತಂದ್ರೆ ಶಾಂತಮೂರ್ತಿ ನ್ಯಾಯವಾದಿಗಳು. ಹಾಗೂ ಅವರ ವಯಸ್ಸೆಷ್ಟ್ರಿ ಪಾಪ, ಅವರ ವಯಸ್ಸಿಗೆ ನಾನು ಚಿರಋಣಿ. ನಮ್ಮ ಪತ್ರಿಕಾ ಮಾಧ್ಯಮದ ಮಕ್ಕಳೆಲ್ಲ
ಅವರನ್ನು ನೋಡಿ ಕಲಿತು ಇವತ್ತು ನಾನು 4ನೇ ಕಾರ್ಯಕ್ರಮ ಅವ್ರ ಜೊತೆಗೆ ನಾನು ಕೂತ್ಕೊಂಡಿದ್ದು. ಆದರೆ ಒಂದು ಸನ್ಮಾನ ಮಾಡ್ಕೊಳ್ಳೋದು ಹೇಗಿರುತ್ತಂದ್ರೆ, ಯಾರು ಇಲ್ಲಿದ್ರು ಚಿಂತೆ ಇಲ್ಲ, ಸನ್ಮಾನ ಮಾಡಿಸಿಕೊಳ್ಳೋರ ಹತ್ರ ಇಬ್ಬರಾದ್ರೂ ಇರಲೇಬೇಕು. ಅವರಿಗೆ ಸನ್ಮಾನ ಅನ್ನೋದು ಅವರ ಜನ್ಮದ ಸಂತೋಷದ ದಿನ. ಅವರು ಏನು ಮಾಡಿರ್ತಾರೆ, ಏನು ಬಿಟ್ಟಿರ್ತಾರೆ ಅನ್ನೋದಕ್ಕೆ ಮಾತ್ರ ಸನ್ಮಾನ. ಇದಕ್ಕೆ ಕಾರಣ ನನ್ನ ಟುಡೇ ಕನ್ನಡ ನನ್ನ ಮಗ ಚಂದ್ರು ಮೊದಲನೇವನು. ಯಾಕಂದ್ರೆ ಇಷ್ಟು ವರ್ಷದಿಂದ ಚಂದ್ರು ನನಗೆ ಭೇಟಿಯಾದ. ಚಂದ್ರು ಜೊತೆಗೆ ಎಲ್ಲ ನಕ್ಷತ್ರಗಳು ಸೇರಿದ್ವು. ಚಂದ್ರನಿಂದ ನಕ್ಷತ್ರಗಳು ಸ್ಟಾರ್ಟ್ ಆಗ್ತವೆ. ಅದ್ರ ಹಾಗೆ ಎಲ್ಲರೂ ಅವರಿವರನ್ನದ ಹೆಸರು ಹೇಗೆ ತೆಗೆದುಕೊಳ್ಳಲು ನಾನು, ಇವರೆಲ್ಲ ನನ್ನ ಕುಡಿಯ ಹೃದಯದ ಪರಿಮಳದ ಹೂಗಳು. ಇವರನ್ನೆಲ್ಲ ಸದಾವ ಕಾಲ ನಾನು ನೀರು ಹಾಕಿ ಎರೆದು ನನ್ನ ಪ್ರಾಣ ಇರುವವರೆಗೂ ಕರ್ನಾಟಕದ ಪತ್ರಿಕಾ ಮಾಧ್ಯಮದವರಿರಬಹುದು, ಮೀಡಿಯಾದವರಿರಬಹುದು, ಇವರ ಮಾಡುವ ಕೆಲಸದಲ್ಲಿ ಸದಾವ ಕಾಲ ನನ್ನ ಉಸಿರು ಹೋಗುವವರೆಗೂ ನನ್ನ ಮಕ್ಕಳ ಜೊತೆ ನಾನು ಇರ್ತೀನಿ. ಇವತ್ತಿನ ಕಾರ್ಯಕ್ರಮ ಮರೆಯಲಾರದಂತಹ ದಿನ. ಒಂದು ಬೆಳಗ್ಗೆ 4 ಗಂಟೆ ಅಲ್ಲ, ಇವತ್ತು 3 ತಿಂಗಳಿಂದ ನನ್ನ ಮಕ್ಕಳು ಚಂದ್ರು, ಅಂಜನ್, ಸೋಮಶೇಖರ್, ಮುಬಾರಕ್, ಮಲ್ಲಿಕಾರ್ಜುನ್ ಹಾಗೂ ಇನ್ನೂ 3-4 ಜನ ಇದ್ದಾರೆ. ಅವ್ರ ಹೆಸರಂತ ಗೊತ್ತಿಲ್ಲ ಅಂದೆ. ನಾನು ಆಗಲೇ ಹೇಳಿದೆ, ನಾನು ಎಲ್ಲರವ್ವ ಎಲ್ಲಮ್ಮ. ಎಲ್ಲಮ್ಮನಿಗೆ ಎಷ್ಟು ಮಕ್ಕಳು ಅಂತ ಹೇಳಿ ಬರೋದಿಲ್ಲ ಅಂತೆ. ಎಲ್ಲರ ತಾಯಿ ಅಮ್ಮ ಇವತ್ತು ಹೇಳ್ತಾರೆ ಮಂಗಳವಾರ ಎಲ್ಲ ಮೈ ಜುಮ್ ಅನ್ನುತ್ತೆ ಅಂತ ಕಲಾವಿದರು ಕೇಳಿಸ್ಬಿಡಿ. ರಣರಂಗದಲ್ಲಿ ನಿಂತ ಈ ಸಮರ ಭಯಂಕರಿಯನ್ನು ಚಂದ್ರ ಸುಂದರ ವದನೆ ಎಂದು ಕರೆದು ಗೆಲ್ಲಿಸಿದರು. ನಿನ್ನ ಪ್ರಶ್ನೆಗೆ ಉತ್ತರಿಸಿಬಿಟ್ಟರು. ಸಂಭವಿಸುವವೇ ನನ್ನ ದೇವಿ, ಜಗನ್ನಾಥರಿ, ಶಾಂಭವಿ, ಇನ್ನು ಅನೇಕ ನಾಮಗಳಿಂದ ಕರೆಯುವ ಪರಮ ಭಕ್ತಿಯಿಂದ ಆರಾಧಿಸುವರು. ನಾನಿರುವಂತಹ ತಿಳಿಸಬೇಕೆ ನಿರ್ಗುಣವೇ ನನ್ನ ಆಲಯ. ನಿಮ್ಮಿಂದ ಸಂಕಟಕ್ಕೊಳಗಾದ ಸಕಲ ದೇವತೆಗಳ ಮೊರೆ ಕೇಳಿ ಸಮ್ಮಾನಿಸಲೆಂದು ಬಂದವಳು ನಾನು. ಅಂದ ಬಳಿಕ ರಕ್ಕಸ ಬಲವನ್ನು ಕೊಂದೆ ಎಂಬ ನಿಮ್ಮ ಮಾತಿನಲ್ಲಿ ಅರ್ಥ. ನನ್ನ ಇಚ್ಛೆಯಲ್ಲಿ ರೂಪುಗೊಂಡ ಈ ಸೃಷ್ಟಿ ನನ್ನ ಇಚ್ಛೆಯ ಬೆಳೆ, ನನ್ನ ಇಚ್ಛೆಯಂತೆಯೇ ಲಯಗೊಳ್ಳುವುದು. ಸಕಲ ಚರಾಚರಕ್ಕೆಲ್ಲ ಆದಿ ಮೂಲ ಪರಾತ್ಪರ ಪರಬ್ರಹ್ಮ ಸ್ವರೂಪನು ನಾನು. ಲೋಕದ ಸಾಮಾನ್ಯ ಸ್ತ್ರೀಯಲ್ಲಿ ನೀನು ಶಕ್ತಿಗೆ ಹುಡುಕಲು ಬಯಸಿದರೆ ದೊರೆಯಲು ಹೇಗೆ ಸಾಧ್ಯ? ರಾಶಿಲೋ ಸ್ವೀಕರಿಸುತ್ತ ಬಂದವಳು ನಾನು. ನವರಾತ್ರಿಯಲ್ಲಿ ನವದುರ್ಗೆಯನ್ನು ಆರಾಧಿಸುವವಳು ನಾನು. ಸಪ್ತ ಮಾತೃಕೆಯರ ಸೃಷ್ಟಿಸಿದ ಪ್ರತಿಷ್ಠೆ ನನಗೆ. ಸಾಮರಕ್ಕೆ ಸಿದ್ಧರಾಗುವ ಸರ್ ಕ್ಯಾಮ್ರಾ ನೋಡಿ. ಎಲ್ಲರಿಗೂ ಇವತ್ತು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನನ್ನ ಕಾರ್ಯಕರ್ತರಿಗೂ, ಸ್ನೇಹಿತರಿಗೂ, ಸಂಬಂಧಿಕರಿಗೂ, ರೈತರಿಗೂ, ಪೌರ ಕಾರ್ಮಿಕರಿಗೂ ಹಾಗೂ ಇಲ್ಲಿಯವರೆಗೂ ತಮ್ಮಲ್ಲಿರುವಂತಹ ಒಂದು ಚೈತನ್ಯವನ್ನು ಇಟ್ಟುಕೊಂಡು ಯಾರಿಗೂ ತೊಂದರೆ ಆಗಲಾರದಂತೆ ಎಲ್ಲ ಇರಲಿ ಅಷ್ಟರು ಈ ಬಳಗದಲ್ಲಿ ನೀವು ತರುಣ ಕ್ರಾಂತಿಗಳಿಗೆ ಏನೇ ಕೆಲಸ ಮಾಡ್ರಿ, ಯಾವುದೇ ಕೆಲಸ ಮಾಡ್ರಿ, ಅರ್ಧ ರಾತ್ರಿಗೆ ಅಮ್ಮ ಅಂತ ಕರೀರಿ, ನಾನು ಬರ್ತೀನಿ ಅಂತ ಹೇಳಿ
ಇದು ವಿಡಿಯೋ ಮಾಡಿ ನಮ್ಮೆಲ್ಲರಿಗೂ ಬೆಂಬಲವನ್ನು ಕೊಟ್ಟು ನೈತಿಕ ಸ್ಥೈರ್ಯ ತುಂಬಿ ನಮಗೆ ಪ್ರೋತ್ಸಾಹ ಕೊಡುವಂತಹ ಎಲ್ಲ ಛಾಯಾಚಿತ್ರಗಾರರು ಮಾಧ್ಯಮ ಮಿತ್ರರು ವೇದಿಕೆಗೆ ಬರಬೇಕು. ಸೋಷಿಯಲ್ ಕಲಾ ಟ್ರಸ್ಟ್ ಎಲ್ಲರ ಜೊತೆಗೂ ನಾವು ಇರಬೇಕು ಅಂತ ಹೇಳಿ ಅನೀಶ್ ಬರೀ ಒಂದು ಸ್ವಲ್ಪ ಅವರೇ ನನ್ನ ಸಂಸ್ಥೆಯ ಸಂಘಟನಾ ಇವತ್ತು ಏನು ನಾವು ಫಿಲಿಮ್ ಎಲ್ಲ ಮಾಡ್ತಾರಲ್ಲ, ಈಗ ಇವೆಂಟ್ ಎಲ್ಲ ಮಾಡ್ತಾರಲ್ಲ, ನಮ್ಮ ಅನೀಶ್ ಮಾಡ್ತಾ ಇದ್ದಾರಲ್ಲ, ಇವ್ರು ನಮ್ಮ ಸಂಸ್ಥೆಗೆ ಈಗ ಅದಕ್ಕಾಗಿ ಚಂದ್ರು ಇರ್ಬೋದು, ಇನ್ನು ನೂರಾರು ಸಂಸ್ಥೆಗಳಿದ್ರೂ ಸಾವಿರಾರು ಸಂಸ್ಥೆಗಳು ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆ ಇದ್ರೂ ಎಲ್ಲರೂ ನಾವೆಲ್ಲ ಒಂದೇ ಅಂತ ತಿಳ್ಕೋಬೇಕು. ಎಲ್ಲ ಸಂಸ್ಥೆಗಳಲ್ಲೂ ನನಗೆ ಏನಂತಿದ್ದೇನೆ ಅಂದರೆ, ನೀನು ಬಂದದ್ದು ಕೆಲಸ ನೋಡಿಕೊಂಡು ಕೆಲಸ ಮಾಡೋದನ್ನು ಕಲಿಬೇಕು. ನಿನಗೆ ಸನ್ಮಾನ ಕೊನೆಗೆ ಸಿಕ್ಕಿದ್ದಂಥದ್ದು ಬಹುಪುರವಾದ ಸನ್ಮಾನ. ನಾವು ಮೊದಲಿಗೆ ಸನ್ಮಾನ ಮಾಡಿಸ್ಕೊಂಡ್ರೆ ಯಾವುದು ಸನ್ಮಾನ ಅಲ್ಲ, ಕೊನೆಗಿರುವ ಸನ್ಮಾನ ಆತ್ಮ ಸನ್ಮಾನ, ತೃಪ್ತಿಯ ಸನ್ಮಾನ. ಚಂದ್ರು ಮುಂದಿನ ಕೆಲಸ ಓಕೆ ಸರ್. ಅವರಿಗೆ ನಮ್ಮ ಮಾಧ್ಯಮ ಮಿತ್ರರ ವತಿಯಿಂದ ಆತ್ಮೀಯವಾದ ಸನ್ಮಾನ. ಹಣ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ನಡೆಸಿಕೊಟ್ರಿ. ಸರಳವಾಗಿ ಇತರರಿಗೆ ಕಾಯ್ದುಕೊಳ್ಳಿ ಆರೋಗ್ಯ ಐಶ್ವರ್ಯಕ್ಕೆ ಎಲ್ಲ ಶುಭ ಹಾರೈಸಿದೆ. ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಆತ್ಮೀಯರೇ, ಶ್ರೀ ಆದಿಶಕ್ತಿ ಶೈಕ್ಷಣಿಕ ಸಾಮಾಜಿಕ ಹಾಗೂ ಕಲಾ ಸಂಸ್ಥೆ ಸಹಕಾರದೊಂದಿಗೆ ಕರ್ನಾಟಕ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ 69ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಾಡಿನ ವಿವಿಧ ಕ್ಷೇತ್ರದ ಸಾಧಕರಿಗೆ, ರವೀಂದ್ರ ಕಲಾಕ್ಷೇತ್ರದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ವಿಶೇಷವಾಗಿ ಪ್ರೀತಿಯ ಗೆಳೆಯ ವೆಂಗಲರಾವ್ಗೂ ಎಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರ ಬಳಗದ ವತಿಯಿಂದ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನ ಮತ್ತು ವಂದನಾರ್ಪಣೆಯನ್ನ ಸಲ್ಲಿಸ್ತಾ ಇದ್ದೇವೆ. ಜೋರು ಚಪ್ಪಾಳೆಯ ಮೂಲಕ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. Pics.
ಸನ್ಮಾನ ಆಯಿತಾ ಸರ್? ರೈಟ್ ಪ್ಲೇಸ್. ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ. ವಿಶೇಷವಾಗಿ ನಮ್ಮ ಕ್ಯಾನ್ಸರಲ್ಲಿ ಕಷ್ಟಪಡುವಂಥವ್ರಿಗೆ ಈ ಕಾರ್ಯಕ್ರಮ ಮುಖಾಂತರ ಅವರಿಗೆ ತಲುಪ್ತಾ ಇದೆ ಅಂತ ಹೇಳಿದ್ರೆ ಇದೇ ನಿಜವಾದ ದೇವರ ಸೇವೆ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ನೀವೆಲ್ಲ ಮಾಡಿದಂಥ ಇಬ್ಬರಿಗೂ ನನಗೆ 2 ಕಣ್ಣಿದ್ದಂಗೆ ಇವರು ಇಬ್ಬರಿಗೂ ಭಾಳ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಇದಕ್ಕೆ ಬೆನ್ನೆಲುವಾಗಿದ್ದಂಥ ನಮ್ಮ ಡಾಕ್ಟರ್ ವಿ ಎಸ್ ಈಶ್ವರರೆಡ್ಡಿ ಸರ್ಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಹಾಗೆಯೇ ಮೇಡಮ್ ಅವರಿಗೆ ನಾನು ಭಾಳ ಕೈ ಮುಗಿದು ಕೇಳ್ಬೋದು. ಯಾಕಂದರೆ ಎಂಥ ಒಂದು ಹಾಡನ್ನು ಹಾಡಿ ಎಲ್ಲರೂ ರೋಮಾಂಚನ ಮಾಡಿಬಿಟ್ರು ಅಂತ ಹೇಳ್ತಾರೆ. ಹಾಗೆ ಏನಪ್ಪ ನಾವು ಎಲ್ಲಿದ್ದೀವಿ ಅಂತ ಆ ರೀತಿಯಾದಂಥ ಭಾಳ ಬಂದಂಥ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೈ ಭೀಮ್. ಜೈ ಭೀಮ್. ಅನುವಂಶೀಯವಾಗಿ ಬಂದಿದೆ ಅವರಿಗೆ ಹೃದಯವಂತಿಕೆ. ಅವರಿಗೆ ಜೋರ ಚಪ್ಪಾಳೆ ತಟ್ಟಿ ತಕ್ಕ ಮಗ ನಮ್ಮ ಇದು ಅನ್ಕೋಬಹುದು ಏನಪ್ಪ ಚಿಕ್ಕ ಹುಡುಗ ಆಗ್ತಾ ಇರಂತ. ಅವರಲ್ಲಿರೋ ಸಂಸ್ಕಾರ ದೊಡ್ಡವರು ಇಲ್ಲ. ಯಾಕಂದ್ರೆ ಅಷ್ಟು ಮರ್ಯಾದೆ ಕೊಟ್ಟ ವ್ಯಕ್ತಿ. ದೂರ ಇದ್ರು ಚಂದ್ರಣ್ಣ ಅಂತ ಓಡ್ ಬರ್ತಾರೆ. ಆ ಸಂಸ್ಕಾರ ಅವರಿಂದ ಬಂದಿರೋ ಮರದಿಂದ ಬಂದಿರೋದು ಹಣ್ಣಿಗೆ ಅದಕ್ಕೆ ರುಚಿ ಕೊಡ್ತಾ ಇದೆ.